ಸಹೃದಯರಿಗೆ ಸಸ್ನೇಹ ವಂದನೆ. ಇಂದು 42ನೆಯ ಸರಣಿ ಲಲಿತಾ ಸಹಸ್ರನಾಮದ ವ್ಯಾಖ್ಯಾನ ಸಹಿತವಾದಂತಹ ಉಪನ್ಯಾಸವೇ ಬೇರೆ ವ್ಯಾಖ್ಯಾನವೇ ಬೇರೆ ಅಂತ ಹೇಳಿದ್ದು ವ್ಯಾಖ್ಯಾನ ಸಹಿತವಾದ ಸವ್ಯಾಖ್ಯಾನೋಪನ್ಯಾಸ. ಸಹಸ್ರನಾಮ ಅಂತ ಹೇಳಿದರೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಅಂತ ಶುರು ಮಾಡಿಬಿಟ್ರೆ ಕಣ್ಣು ಮುಚ್ಕೊಂಡ್ರೂ ಹೋಗ್ತಾ ಇರ್ತದೆ. ಅವನು ಬೈ ಹಾರ್ಟ್ ಅಂತೇವಲ್ಲ, ನಮ್ಮ ಎಚ್ಚರವೇ ಇಲ್ಲದೆ ಅಥವಾ ನಮ್ಮ ಗಮನ ಇಲ್ಲದೆ ನಾವು ಹೇಳ್ತಾ ಇರ್ತೇವೆ. ಸಾಮಾನ್ಯ ಸಹಸ್ರನಾಮ ಅಷ್ಟೋತ್ತರ ಇವುಗಳೆಲ್ಲ ಸ್ತೋತ್ರಗಳೇ ಹಾಗೆ. ಆ ಶಬ್ದ ಏನು, ಶಬ್ದಾರ್ಥ ಏನು, ಅರ್ಥ ವಿಸ್ತಾರ ವ್ಯಾಪ್ತಿ, ಆಮೇಲೆ ಆ ಕಡೆಯೂ ಗಮನ ಕೊಡೋದು. ಯಾಕಂದ್ರೆ ಒಂದು ವಿಧಿ ಅಂತ ಹೇಳೋದು, ಪಾರಾಯಣ ವಿಧಿ. ಹೇಳಿದ್ಯಾನೋ ಇವತ್ತು? ಕೃಷ್ಣ ಸ್ತೋತ್ರ ಹೇಳಿದ್ಯಾ ಇಲ್ವಾ? ಕೃಷ್ಣ ಸ್ತೋತ್ರ ಹೇಳದೇ ಇದ್ದರೆ ಅವನಿಗೆ ಕಾಫಿನೇ ಇಲ್ಲ, ತಿಂಡಿನೇ ಇಲ್ಲ ಅಂತ. ಈ ಥರದ ಈ ಬೆದರಿಕೆಯಲ್ಲಾದರೂ ಉಳಿದಿದೆ ನಮ್ಮಲ್ಲಿ. ಅದು ಇರಬೇಕು, ಅದನ್ನು ಒಪ್ಕೊಳ್ಬೇಕು ಅಲ್ವಾ? ಅಂಥದ್ದೊಂದು ಲಲಿತಾ ಸಹಸ್ರನಾಮ ಇದ್ದದ್ರಲ್ಲೂ ತುಂಬ ಆಧ್ಯಾತ್ಮಿಕ, ತಾಂತ್ರಿಕ, ಮಾಂತ್ರಿಕ ಅಂದರೆ ಮಂತ್ರಕ್ಕೆ ಸಂಬಂಧಿಸಿದ್ದು ಅನ್ನೋ ಅರ್ಥದಲ್ಲಿ, ಹಾಗೆ ಮುಖ್ಯವಾಗಿ ತಾತ್ವಿಕವಾದದ್ದು ಒಂದು. ಈ ನೆಲೆಯಲ್ಲಿ ಅತ್ಯಂತ, ಈಗಲೇ ನೀವು ಸಾಕಷ್ಟು ಸಲ ಅದನ್ನು ಈ ಮಾತನ್ನು ಆಲಿಸಿರ್ತೀರಿ, ತುಂಬ ವ್ಯಾಖ್ಯಾನಗಳನ್ನು ಸ್ವಾಗತಿಸಿಕೊಂಡಂತಹ ಒಂದು ಅದ್ಭುತವಾದ ಲಲಿತಾ ಸಹಸ್ರನಾಮ. ಅದು ಲಲಿತಾ ಸಹಸ್ರನಾಮ ಕಾವ್ಯವೇ, ಅದು ತತ್ವಕಾವ್ಯ. ಮತ್ತು ಬಹುಶಃ ಈಗಲೇ 41 ಸರಣಿ ಅದರಿಂದ ಎಲ್ಲೋ ಬಂದಿರುತ್ತದು. ಇಡೀ 1000 ಶ್ರೀಮಾತಾದಿಂದ ಶಿವಶಕ್ತಿಯಕ್ಕೆ ರೂಪಿಣಿ ಲಲಿತಾಂಬಿಕಾ ಅನ್ನೋದ್ರವರೆಗೆ ಒಂದೇ ಒಂದು ಚಕಾರ ಇಲ್ಲದೆ ಇರುವ ಒಂದೇ ಸಹಸ್ರನಾಮ ಇದು. ಚಕಾರ ಎತ್ತಬೇಡ ಅಂತಾರಲ್ಲ ಮಾತಾಡುವಾಗ, ಪಾದಪೂರ್ಣಕ್ಕಾಗಿ ಚಕಾರವೋ ತು ವೈಹಿ ಈ ಥರದ್ದು ಹಾಕೋದು ಸಾಮಾನ್ಯ ಇದ್ದೇ ಇರ್ತದೆ. ಕೃಷ್ಣಶ್ಚ ಅಂತ ಬಂದುಬಿಡ್ತದೆ. ಇಲ್ಲಿ ಚಕಾರವೇ ಇಲ್ಲದೆ ಇರುವುದು. ಇನ್ನೊಂದು ಸಹಸ್ರನಾಮ ಅದೇ ಇಂದ್ರ ಸಹಸ್ರನಾಮ. ಗಣಪತಿ, ಕಾವ್ಯಕಂಠ ಗಣಪತಿಯವರು ವೇದದಿಂದ ಹೆಕ್ಕಿ ಜೋಡಿಸಿರುವಂಥದ್ದು. ಅದರಲ್ಲೂ ಕೂಡ ಇಡೀ ಸಹಸ್ರನಾಮ ಸ್ತೋತ್ರದಲ್ಲೂ ಚಕಾರ ಇಲ್ಲ. ಅಂತಹ ಒಂದು ವಿಶಿಷ್ಟವಾದ ತತ್ವಗರ್ಭಿತವಾದದ್ದು ವಿದ್ವಾನ್ ಗಣೇಶ್ ಭಟ್ಟ ಹೋಬಳಿಯವರ ಮನಂಬುಗುವ ವ್ಯಾಖ್ಯಾನದಲ್ಲಿ ನಾವು ಕೇಳ್ತಾ ಇದ್ದೇವೆ. ಯಾಕಂದ್ರೆ ನಮಗದು ಅಷ್ಟಷ್ಟೇ ಒಳಗೆ ಹೋಗಬೇಕು. ಗಂಭೀರವಾದ ಶೈಲೀಕೃತವಾದ ಪ್ರೌಢ ಭಾಷೆಯಲ್ಲಿ ಹೇಳಿದರೆ ಈ ಸಹಸ್ರನಾಮ ಮಾತ್ರ ಗೊತ್ತಾಗುತ್ತೆ, ವ್ಯಾಖ್ಯಾನನೇ ಗೊತ್ತಾಗೋದಿಲ್ಲ ಅನ್ನೋ ಸ್ಥಿತಿ ಹೋಗಿಬಿಡುತ್ತೆ. ಆದರೆ ಗಣೇಶ್ ಭಟ್ರದ್ದು ಮುಖ್ಯ ಉದ್ದೇಶ ಇರುವುದೇ ಸಂವಹನ, ಅರ್ಥ ಸಂವಹನ ಆಗಬೇಕು ಅಂತ. ಅರ್ಥದೊಂದಿಗೆ ಭಾವವು ಸ್ಫುರಣೆ ಆಗಿಬಿಟ್ರೆ ಲಲಿತೆ ಅನುಗ್ರಹ ಖಂಡಿತವಾಗಿಯೂ ನಮಗೆ ಆಗಿಯೇ ಆಗ್ತದೆ. ಪೂರ್ವಜ ಅನ್ನುವಲ್ಲಿ ಬಂದು ಸಹಸ್ರನಾಮದ ಕ್ರಮಣಿಕೆ ನಿಂತಿದೆ ಅಲ್ವಾ? ಪೂರ್ವಜ ಅದಕ್ಕೆ ಒಳ್ಳೆ ಚೆನ್ನಾಗಿ ಹೇಳಿದ್ದಾರೆ. ಪೂರ್ವ ಮತ್ತು ಪಶ್ಚಿಮ ಅನ್ನೋದರಲ್ಲಿ ಇರುವಂಥದ್ದು ಈ ಥರದ ಅರ್ಥ ಸೂಕ್ಷ್ಮ ಜೊತೆಗೆ ಆಮೇಲೆ ಧ್ವನಿ ಸೂಕ್ಷ್ಮ ಅದು ಇರುತ್ತೆ. ಧ್ವನಿಯೇ ಬೇರೆ ಇರ್ತದೆ, ಅರ್ಥ ಬೇರೆ ಇರ್ತದೆ ಅಂತ. ಅದಕ್ಕೆ ನಾನದು ಸಹಸ್ರನಾಮ ಅನ್ನೋದೇ ಕಾವ್ಯ ಅಂತ ಹೇಳಿದ್ದೆ. ಅದ್ಭುತವಾದ ಕಾವ್ಯ ಅದು. ಹಾಗೆ ಪೂರ್ವಜ ಅನ್ನುವಲ್ಲಿ ನಿಂತಿದೆ. ಇದು 42ನೆಯ ಸರಣಿ. ಸಹಸ್ರನಾಮದ ಚರಮಾಂಕ, ಪರಮಾಂಕ ಚರಮಾಂಕ ಎರಡೂ ಹೌದು. ಕೊನೆಯ ಹಂತದಲ್ಲಿ ಈ ಸರಣಿ ಇದೆ. ಶ್ರೀ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಅನ್ನುವಲ್ಲಿಗೆ 1000ನೆಯ ನಾಮ ಬರ್ತದೆ. ಅದು ಈ ಸರಣಿ ಸಾವು ಇರದ, ಅದು ನೀವು ಹೇಳ್ತೀರ ಆಮೇಲೆ. ನಮಗೂ ಸಾವಿರಬಾರದು ಅಂತೂ ನಾವು ಹೇಳುವಂಥದ್ದು. ಭೌತಿಕವಾದ ಸಾವಲ್ಲ, ಆಧ್ಯಾತ್ಮಿಕವಾದದ್ದು. ಹಾಗೆ 1000ದ ನಾಮ ಶ್ರೀ ಅಲ್ಲಿಯೂ ಐಕ್ಯ ಶಬ್ದ ಇದೆಯಲ್ಲ, ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಅನ್ನುವಲ್ಲಿ ಇದು ವಿರಮಿಸ್ತದೆ. ಸಹಸ್ರನಾಮದ ಕೊನೆಯ ನಾಮ ಬಹುಶಃ ಈ ಸರಣಿಯಲ್ಲೇ ಮುಗೀತದೆ, ಅದು ಇಲ್ವಾ? ಈ ಸರಣಿಯಲ್ಲಿ ಮುಗಿದಿಲ್ಲ ಆದರೆ ಇನ್ನೂ ಮುಂದೆ ಹೋಗ್ತದೆ. ಸುಮಾರು 21 ಅಷ್ಟು ಉಳಿತದೆ ನಾಮ ಪೂರ್ವಜದಿಂದ ಮುಂದೆ. ಬಹುಶಃ ಅದಿಷ್ಟೇ ಆಗಬೇಕು ಅಂತ ಆಗ್ರಹದಿಂದೇನೂ ಅಲ್ಲ. ಯಾಕಂದರೆ ಅದು ವಿವರವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಮುಖ್ಯವಾಗಿ ಕೇಳುವವರಿಗೆ ಅರ್ಥ ಆಗಬೇಕು. ಇದು ಅವರ ಉದ್ದೇಶ. ಆದದ್ರಿಂದ
ಅಂತೂ ಪೂರ್ವಜ ಮುಗಿದಿದೆ, ತ್ರಿಪುರಾಂಬಿಕೆಯಿಂದ ಆರಂಭವಾಗ್ತದೆ. ಈ ಈ ಸರಣಿಯನ್ನು ತ್ರಿಪುರಾಂಬಿಕೆಯಿಂದ ಆರಂಭಿಸಬೇಕು ಅಂತ ಗಣೇಶ ಭಟ್ರಲ್ಲಿ ನಾನು ಪ್ರಾಂಜಲವಾಗಿ ಪ್ರಾರ್ಥಿಸ್ತೇನೆ. ಈ ಕಾರ್ಯಕ್ರಮದ ಆಯೋಜನೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಕರ್ನಾಟಕ ಸಹಕಾರ, ಅವರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಗಣೇಶ ಭಟ್ರಿಗೆ ಹಾರ್ದಿಕವಾದ ಸ್ವಾಗತ. ಹಾಗೆ ಈ ಉಪನ್ಯಾಸದ ಆಲಿಸುವಿಕೆಗಾಗಿ ಬಂದಂತಹ ಎಲ್ಲ ಶ್ರದ್ಧಾಳುಗಳಿಗೆ, ಇಲ್ಲಿ ಪ್ರತ್ಯಕ್ಷವಾಗಿರುವ ಹಾಗೂ ಅಪ್ರತ್ಯಕ್ಷವಾಗಿರುವಂತಹ ಎಲ್ಲ ಆಸಕ್ತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ. ಗಣೇಶ ಭಟ್ರು ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ವಿನಮ್ರ ವಿನಂತಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಹಿರಿಯರೇ, ಈ ಸರಣಿಗೆ ಪ್ರಾಯೋಜಕರಾಗಿ ನಿಂತು ಸಹಕರಿಸ್ತಿರುವಂಥ ಎಲ್ಲ ಪ್ರಾಯೋಜಕ ಕರ್ತೃಗಳೇ ಮತ್ತು ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿ ವರ್ಗದವರೇ, ನಿನ್ನೆ ಮತ್ತು ಮೊನ್ನೆ ನಾನು ಪ್ರಾಯಶಃ ಇರಲಾರದೇನೋ ಅಂತ ಹೇಳಿದ್ದೆ. ಸಂಭಾವ್ಯವಾಗಿ ಅದು ಹಾಗೆಯೇ ಆಯಿತು. ಪ್ರಾಯಶಃ ಇದ್ದಿದ್ದರೆ ನಾಡಿದ್ದು ನಾವು ಈ ಸರಣಿಯ ಸಂಪನ್ನತೆಯನ್ನು ಕಾಣುವುದಕ್ಕೆ ಸಾಧ್ಯ ಆಗ್ತಿತ್ತೋ ಏನು. ಹಾಗಾಗಿ ಈ ಸರಣಿಯಲ್ಲಂತೂ ನಾವು ಲಲಿತಾಂಬಿಕಾ ಎನ್ನುವಂಥ ನಾಮಕ್ಕೆ ಹೋಗುವುದು ಅಸಾಧ್ಯ. ಕಾಯೋಣ, ಯಾಕೆಂದರೆ 2017ನೇ ಇಸ್ವಿಯವರೆಗೂ ಸಹ ಆ ಲಲಿತಾಂಬಿಕೆ ವಿಷಯವಾಗಿ ಕಾಯ್ತಾ ಇದ್ದೇವಲ್ಲ. ಇನ್ನೊಂದು ತಿಂಗಳಲ್ಲಿ ಏನು ಮಹಾ ಬಿದ್ದು ಹೋಗೋದು ಏನಿದೆ. ಹಾಗಾಗಿ ಹೇಗಿದ್ದಿರೋದು ಸಾವಿರದ ನಾಮ. ಹಾಗಾಗಿ ಅಲ್ಲಿ ನಾವು ಮುಂದಿನ ಸರಣಿಯಲ್ಲಿ ಇದರ ಸಂಪನ್ನತೆಯನ್ನು ಕಾಣುವಂತಹ ಒಂದು ಕಾಲಕ್ಕಾಗಿ ಪ್ರತೀಕ್ಷೆ ಮಾಡೋಣ. ಆ ಹಿನ್ನೆಲೆಯಲ್ಲಿ ಇಷ್ಟನ್ನು ಮಾತ್ರ ಹೇಳ್ತಾ ನೇರವಾಗಿ ವಿಷಯದ ಕಡೆಗೆ ನಾನು ಹೊರಳುತ್ತಾ ಇದ್ದೇನೆ. ಇವತ್ತು ನಾವು ನೋಡಬೇಕಂತ ನಾಮ ತ್ರಿಪುರಾಂಬಿಕಾ ಎನ್ನುವಂತಹ ನಾಮ. ಇದರ ಅರ್ಥ ಏನು ಅಂದರೆ, ತ್ರಿಪುರಾಂಬಿಕಾ, ಅಂಬಿಕಾ ಅಂದರೆ ಅಂಬಾ ಅಂದರೆ ತಾಯಿ, ಅಂಬಾ ಏವ ಅಂಬಿಕಾ, ತಾಯಿಗೆ ಇನ್ನೊಂದು ಹೆಸರು ಅಂಬಿಕಾ ಅಂತ ಹೆಸರು. ಆದರೆ ತ್ರಿಪುರಾಂಬಿಕಾ ಅಂತ ಉಂಟು, ಹಿಂದೆಗಡೆ ತ್ರಿಪುರ ಅಂತ ಉಂಟು. ಏನು ಹೀಗಂದರೆ ಈ ನಾಮದ ಅರ್ಥವನ್ನು ತಿಳಿದುಕೊಳ್ಳುವ ಮೊದಲು ಈಗಾಗಲೇ ಬಂದಿರುವಂತಹ ನಾವು ಎರಡು ನಾಮವನ್ನು ಒಮ್ಮೆ ಮೆಲುಕು ಹಾಕಬೇಕು. ಇದಕ್ಕೆ ತೀರಾ ಸಮೀಪದ ನಾಮವಾದಂಥವುಗಳು ಎರಡು ನಾಮಗಳು ಹಿಂದೆ ಬಂದಿದ್ದು, 234 ಮತ್ತು 626. ಮತ್ತು ಈ 976ನೇ ನಾಮವಾದಂಥ ತ್ರಿಪುರಾಂಬಿಕಾ ಎನ್ನುವಂಥದ್ದು. ಮತ್ತು ಮುಂದೆ 978 ಆ ನಾಮದ ಹೆಸರು
ಶ್ರೀಮತ್ ತ್ರಿಪುರ ಸುಂದರಿ ಅಂತ, ಮತ್ತೆ ಪುನಃ ಶಿವಂಕರಿ ಅನ್ನುವಂಥ ಇನ್ನೊಂದು ನಾಮ, ತ್ರಿಪುರ ಸುಂದರಿ ಮತ್ತು ತ್ರಿಪುರಾ ಶ್ರೀ ವಶಂಕರಿ ಎನ್ನುವಂತಹ ಈ ಎರಡು ನಾಮಗಳಲ್ಲೂ ಸಹ ಈ ತ್ರಿಪುರ ಎನ್ನುವಂಥ ಶಬ್ದ ಇರುವುದನ್ನು ನಾವು ನೋಡ್ತೇವೆ. ಹಾಗಾಗಿ ನಾವು ಈಗ ಬಂದಂಥ ಎರಡು ನಾಮಗಳನ್ನು ಸ್ವಲ್ಪ ಒಮ್ಮೆ ಮನಸ್ಸಿಗೆ ತಂದುಕೊಂಡರೆ ಈ ನಾಮದ ಅರ್ಥ ಆಗುವಿಕೆಗೆ ಹೆಚ್ಚು ಸುಲಭ ಆಗುತ್ತೆ. ಹಾಗಾಗಿ ಒಮ್ಮೆ ನಾನು ಅದನ್ನು ನಿಮ್ಮ ಸ್ಮರಣೆಗೆ ತಂದು ಬಿಡ್ತೇನೆ. 234ನೇ ನಾಮ ಮಹಾತ್ರಿಪುರ ಸುಂದರಿ ಎನ್ನುವಂಥದ್ದು. ಅಲ್ಲೂ ಉಂಟು ನೋಡಿ ತ್ರಿಪುರ ಅಂತ. ಹಾಗೆ 626ನೇ ನಾಮದಲ್ಲಿ ಸಾಕ್ಷಾತ್ ತ್ರಿಪುರ ಅಂತ ಉಂಟು. ಇಲ್ಲಿ ಆ ತ್ರಿಪುರಾಕ್ಕೆ ಅಂಬಿಕಾ ಸೇರಿಕೊಂಡು ತ್ರಿಪುರಾಂಬಿಕಾ ಅಂತ ಉಂಟು. ಮತ್ತು ಮುಂದಿನ ಬರಲಿರುವಂಥ ನಾಮದಲ್ಲಿ ತ್ರಿಪುರಾ ಶ್ರೀವಶಂಕರಿ ಅಂತ ಉಂಟು. ಮತ್ತು ಅದಕ್ಕೂ ಮುಂದಿನ ನಾಮದಲ್ಲಿ ಶ್ರೀಮತ್ ತ್ರಿಪುರ ಸುಂದರಿ ಅಂತ. ಏನು ಈ ಜಗನ್ಮಾತೆಗೆ ಈ ಪುರ ಮತ್ತು ತ್ರಿ ಮತ್ತು ಪುರ ಈ ಎರಡು ಶಬ್ದಗಳಲ್ಲಿ ಎಲ್ಲಿಲ್ಲದ ಒಲುವ ಅವಳಿಗೆ. ಹಾಗಾಗಿ ಅಂತಿಮವಾಗಿ ತನ್ನ ಹೆಸರನ್ನೂ ಸಹ ಮಹಾತ್ರಿಪುರ ಸುಂದರಿ ಅಂತಲೇ ಶಾಶ್ವತಗೊಳಿಸಿಕೊಂಡು ಬಿಟ್ಟಿದ್ದಾಳೆ ಅವಳು. ಯಾಕೆ ಅವಳಿಗೆ ಇಷ್ಟೆಲ್ಲ ಇಷ್ಟ ಅನ್ನೋದೊಂದು ಪ್ರಶ್ನೆ ಈ ತ್ರಿಪುರಗಳ ಬಗ್ಗೆ ನೋಡೋಣ. ಮೊದಲನೇ ಈ ತ್ರಿಪುರ ಎನ್ನುವಂಥ ಶಬ್ದವನ್ನು ಹೊತ್ತು ಬಂದಂತಹ ನಾಮ ಮಹಾತ್ರಿಪುರ ಸುಂದರಿ ಅಂತ. ಇದಕ್ಕೆ ಅರ್ಥವನ್ನು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ಇದು ಶುದ್ಧ ವೇದಾಂತದ ವಿಚಾರವನ್ನು ಹೇಳುವ ನಾಮ. ಮಹಾತ್ರಿಪುರ ಸುಂದರಿ 234ನೇ ನಾಮ. ಯಾರಾದರೂ ಪುಸ್ತಕ ತಂದಿದ್ದರೆ ಹಿಂದೆ ಹೇಳಿದ್ದೇನೆ, ಇದನ್ನು ಕೇವಲ ಪುನಃಸ್ಮರಣೆ ಇದು ಅಷ್ಟೇ. ತ್ರಯಾಣಾಂ ಮಾತೃ ಮಾನ ಮೇಯಾನಾಂ ಪುರಂ ನಗರಂ ತದಾತ್ಮಿಕಾ ಮಹಾತ್ರಿಪುರ ಮಹತೀ ಚ ಸಾ ಸುಂದರಿ ಚ ಮಹಾತ್ರಿಪುರ ಸುಂದರಿ ಅಂತ ಭಾಸ್ಕರರಾಯರು ಕೊಟ್ಟಂತಹ ವಿವರಣೆ. ಹಾಗಂದ್ರೆ ಏನು ಅಂತ ಪ್ರಶ್ನೆ. ಈ ಮಹಾತ್ರಿಪುರ ಸುಂದರಿ ಎನ್ನುವಲ್ಲಿ ತ್ರಿಪುರ 3 ಪುರಗಳಿವೆ. ಆ ಪುರಗಳನ್ನು ಹೇಳ್ತಾರೆ ಅವರು. ಯಾವ್ಯಾವುದು ಅಂತಂದರೆ ಮೊದಲನೇದು ಮಾತೃ ಅಂದರೆ ಸಂಸ್ಕೃತದ ಮಾತಾ ತಾಯಿ ಅನ್ನುವಂಥ ಅರ್ಥ ಅಲ್ಲ. ಮಾತಾ ಅಂದರೆ ಸಂಸ್ಕೃತದಲ್ಲಿ ಪ್ರಮಾತ ಅಂತ ಅರ್ಥ. ಅಳೆಯುವವನು, ತಿಳಿಯುವವನು ಅಂತ ಅರ್ಥ. ಒನ್ ಹೂ ಮೆಜರ್ಸ್ ಈಸ್ ಕಾಲ್ಡ್ ಮಾತಾ, ಪ್ರಮಾತ ಅಂತ. ಹಾಗಾಗಿ ಇಲ್ಲಿ ಸ್ತ್ರೀಲಿಂಗ ಆದಾಗ ತಿಳಿಯುವವಳು ಅಂತ ನಾವು ಮಾಡಿಕೊಂಡು ಅರ್ಥ ಹೇಳಬಹುದು. ಹಾಗಾಗಿ ಮಾತೃ ಅಂದರೆ ತಿಳಿಯುವವನು. ಅದಾದ ಮೇಲೆ ಮತ್ತೆ ಮುಂದೆ ಇರುವಂತಹದ್ದು ಮಾನ ಅಂತ. ಮಾನ ಅಂದರೆ ಮಾನಂ ಜ್ಞಾನಂ ಅಂತ ಅರ್ಥ. ಮತ್ತು ಕನ್ನಡದ ಮಾನ ಅಲ್ಲ, ಮಾನ ಅಂದರೆ ಜ್ಞಾನ ಅಂತ ಅರ್ಥ. ಅಂದರೆ ತಿಳಿಯಲು ಬೇಕಾದ ಜ್ಞಾನ, ಬರೇ ಜ್ಞಾನ ಅಲ್ಲ. ಮತ್ತು ಮೇಯ ಅಂದರೆ ತಿಳಿಯಲ್ಪಡುವುದು ಅಂತ. ಈ 3 ಇದ್ದಾಗ ಮಾತ್ರ ಲೋಕದ ವ್ಯವಹಾರ ಮಾಡೋದಕ್ಕೆ ಸಾಧ್ಯ. ಈಗ ನೋಡಿ, ಇದೊಂದು ಬಾಕ್ಸ್ ಇದೆ, ಸ್ಪೆಕ್ಸ್ ಬಾಕ್ಸ್. ಇದನ್ನು ತಿಳಿಯುವವನು ಯಾರು? ಮಾತಾ, ನಾನು ತಿಳಿಯುವವನು ಯಾರು? ನಾನು. ಇದನ್ನು ತಿಳಿಯೋದಕ್ಕೆ ನನಗೆ ಮಿನಿಮಮ್ ಜ್ಞಾನ ಇರಬೇಕು ಅಲ್ವಾ? ಯಾರೋ ಒಂದು ಹಿಂದೆ ಹೇಳಿರಬೇಕು, ಇದು ಕನ್ನಡಕವನ್ನು ಇಡುವ ಗೂಡು ಅಥವಾ ಕನ್ನಡಕವನ್ನು ಇಡುವ ಬಾಕ್ಸು, ಪೆಟ್ಟಿಗೆ ಅಂತೆಲ್ಲ ಹೇಳಿರ್ತಾರಲ್ಲ, ಅದು ನಮ್ಮ ತಲೆಯಲ್ಲಿ ಕೆಲಸ ಮಾಡುತ್ತೆ. ನೋಡಿದ ತಕ್ಷಣ ಸುಮಾರಾಗಿ ಈ ಆಕಾರದಲ್ಲಿ ಇದ್ದರೂ ಸರಿ ಅಥವಾ ಬೇರೆ ಆಕಾರದಲ್ಲಿದ್ದರೂ ಸಹ, ಅಂದರೆ ಇದರಂತೆಯೇ ಇರಬೇಕು ಅಂತಿಲ್ಲ, ತಕ್ಷಣ ಜ್ಞಾನ ಬರ್ತದೆ ನಮಗೆ. ಓ, ದಿಸ್ ಇಸ್ ಸ್ಪೆಕ್ಸ್ ಬಾಕ್ಸ್ ಅಂತ ಅಲ್ವಾ? ಜ್ಞಾನ. ಆ ಜ್ಞಾನದಿಂದ ನಾವು ತಿಳಿಯುವುದು ಯಾವುದನ್ನು ಅಂದರೆ ಈ ವಸ್ತುವನ್ನು. ತಿಳಿಯುವವನು, ಆ ತಿಳಿಯುವುದಕ್ಕೆ ಮಾಧ್ಯಮವಾದ ಸಾಧನವಾದ ಜ್ಞಾನ, ಅದರಿಂದ ತಿಳಿಯುವಂಥ ವಸ್ತು, ದಟ್ ಈಸ್ ಕಾಲ್ಡ್ ಮೇಯ. ಮಾತಾ, ಮಧ್ಯೆಯಲ್ಲಿ ಜ್ಞಾನ ಮಾನ, ಮತ್ತು ಮೇಯ. ಮೇಯ ಅಂದರೆ ತಿಳಿಯಲ್ಪಡುವ ವಸ್ತು.
ಈ ಮೂರು ಇಲ್ಲದೆ ಇದ್ರೆ ಲೋಕದಲ್ಲಿ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಈ ಮೂರು ಬೇಕು ಅಂತೇಳಿ ಎಲ್ಲ ಕಡೆಗೂ ಇದನ್ನು ಹೇಳ್ಕೊಂಡು ಡಂಗುರ ಸಾರೋದಿಲ್ಲ. ನೋಡಿದ ತಕ್ಷಣ ಚಕ 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 ಸೆಕೆಂಡಲ್ಲಿ ನಮ್ಮ ಮನಸ್ಸು ಈ ಕೆಲಸ ಮಾಡ್ತಾನೆ ಇರುತ್ತೆ. ಯಾಕೆಂದರೆ ನಮಗೆ ಅದು ಅಭ್ಯಾಸ ಆಗಿಬಿಡುತ್ತೆ. ಬರೇ ಅಭ್ಯಾಸ ಆದರೂ ಸಾಕ, ನಾವು ಅದ್ರ ಬಗ್ಗೆ ವಿಚಾರ ಮಾಡೋದು ಬೇಡ. ಒಂದು ವಸ್ತುವಿನ ಪ್ರತ್ಯಕ್ಷವಾದಂತಹ ಅರಿವು ನಮಗೆ ಹೇಗೆ ಬರ್ತದೆ ಅನ್ನೋದಕ್ಕೆ ಶಾಸ್ತ್ರಕಾರರು ಮಾಡಿದಂಥ ವ್ಯವಸ್ಥೆ ಮಾತೃ ಅಂದರೆ ಮಾತಾ ಮತ್ತು ಮಾನ ಮತ್ತು ಮೇಯ. ಈ ಮೂರು ಸಹ ಒಂದೊಂದು ಪುರ. ಹಾಗಾಗಿ ಅವಳು ತ್ರಿಪುರ. ಮಾತೃ ಒಂದು ಪುರ, ಮಾನ ಒಂದು ಪುರ, ಮೇಯ ಒಂದು ಪುರ. ಎಷ್ಟು ಸುಂದರವಾಗಿದೆ ನೋಡಿ. ಈ ಪುರಗಳಲ್ಲಿ, ಮೂರು ಪುರಗಳಲ್ಲಿ ಒಂದು ಪುರ ಇಲ್ಲದಿದ್ರೂ ಸಹ ವಸ್ತುವಿನ ನೇರ ಅರಿವು ನಮಗೆ ಬರೋದಿಲ್ಲ. ಪುರ ಏನ್ರಿ ಮಾಡ್ತದೆ? ಅದೊಂದು ಪಟ್ಟಣ, ಅದರೊಳಗೆ ಸಾಕಷ್ಟು ವಸ್ತುಗಳು, ಮನೆ ಒಳಗಡೆ ವಸ್ತುಗಳು ಎಲ್ಲ ತುಂಬಿಕೊಂಡಿರ್ತವೆ ಅಲ್ವಾ? ಅದು ಆ ಸಂಪತ್ತನ್ನು ಇಟ್ಟುಕೊಳ್ಳುವಂತಹ ಒಂದು ಪ್ರದೇಶ. ಹಾಗೆ ಈ ತ್ರಿಪುರ ಎನ್ನುವಂತಹ ಪಟ್ಟಣದಲ್ಲೂ ಸಹ ಸಂಪತ್ತಿನ ನಿಧಿ ಇದೆ. ಯಾವ ಸಂಪತ್ತು ಅಂದರೆ ಜ್ಞಾನ ನಿಧಿ, ಅರಿವಿನ ನಿಧಿ. ಇಂತಹ ಮೂರು ತ್ರಿಪುರಗಳ ಒಡತಿಯಾದ್ದರಿಂದ ಅವಳು ತ್ರಿಪುರಾತ್ಮಿಕ ಅಥವಾ ತ್ರಿಪುರ. ಇಷ್ಟೇ ಹೇಳೋದು ಸಾಕ. ನಾಮ ಇರೋದು ಹಿಂದೆ ಬಂದ ನಾಮ ಮಹಾ ತ್ರಿಪುರ ಸುಂದರಿ. ಮಹತೀಚ ಸಾ ಸುಂದರೀಚ. ಅವಳು ತ್ರಿಪುರಾತ್ಮಿಕ, ತ್ರಿಪುರ ಸ್ವರೂಪಿಣಿ. ಅದರ ಜೊತೆಗೆ ಅವಳು ಅತ್ಯಂತ ಚೆಲುವೆ, ಅತ್ಯಂತ ಸುಂದರಿ. ಎಷ್ಟು ಸುಂದರಿ ಅಂದರೆ ಅವಳ ಹಾಗೆ ಇರುವ ಇನ್ನೊಬ್ಬ ಸುಂದರಿ ಇಲ್ಲ, ಅವಳನ್ನು ಮೀರಿಸಿದ ಇನ್ನೊಬ್ಬ ಸುಂದರಿಯೂ ಇಲ್ಲ. ನಾನು ಪದೇ ಪದೇ ಹೇಳ್ತೇನೆ, ಲಲಿತಾ ಸಹಸ್ರನಾಮವನ್ನು ಓದುವಾಗ ನಾನು ಸುಂದರಿ, ನಾನು ಚೆಲುವೆ ಅಂತ ಅಹಂಕಾರ ಇಟ್ಟುಕೊಂಡವರಿಗೆ ಜಗನ್ಮಾತೆ ಒಳಹೊಕ್ಕು ನೋಡು, ನೀ ನನ್ನಷ್ಟು ಸುಂದರಿಯಾ? ಅದಲ್ಲ ಅಂತಾದರೆ ಮತ್ತೆ ಬೀಗಬೇಡ. ನಿನಗೆ ಚೂರುಪಾರು ಇದ್ದರೆ ಅದು ನನ್ನಿಂದ ನೀನು ಎರವಲು ಪಡೆದದ್ದು, ನಾನು ನಿನಗೆ ಅನುಗ್ರಹಿಸಿ ಕೊಟ್ಟಿದ್ದೆ. ಹಾಗಾಗಿ ಅವಳು ಮಹಾತ್ರಿಪುರ ಸುಂದರಿ. ತ್ರಿಪುರಗಳ ಒಡತಿಯೂ ಹೌದು, ಅತ್ಯಂತ ಚೆಲುವೆಯೂ ಹೌದು. ಹಾಗಾಗಿ ಮಹಾತ್ರಿಪುರ ಸುಂದರಿ. ಇಲ್ಲಿ ಮೂರು ಬಂತು, ಹಾಗೆ ಇಟ್ಕೊಂಡಿರಿ ಒಂದು ಕೈಯಲ್ಲಿ. ಮತ್ತು ಇನ್ನೊಂದುಂಟು, ತ್ರಿಪುರ ಅನ್ನುವಂಥ ನಾಮ ಹಿಂದೆ ಬಂದಿದ್ದರೆ ಸ್ಮರಣೆ. ಇದು ನಾನು ಹೊಸದಾಗಿ ಹೇಳ್ತಾ ಇಲ್ಲ, ಹೊಸದಾಗಿ ಹೇಳಿದರೆ ಮತ್ತೆ ಅದೇ ಸಪ್ರೇಟ್ ಉಪನ್ಯಾಸ ಆಗಿಬಿಡ್ತದೆ. ಯಾಕೆಂದರೆ ಬಹಳಷ್ಟು ಜನ ಈ ನಾಮಗಳನ್ನು ಹೇಳಬೇಕಿದೆ, ಇಲ್ಲಿ ಬಂದಿದ್ರೋ ಇಲ್ಲ ನನಗೆ ಗೊತ್ತಿಲ್ಲ. ಏಕೆಂದರೆ ಇದೆಲ್ಲ ಪ್ರಾರಂಭದ ನಾಮಗಳು. ತ್ರಿಪುರ ಇದಕ್ಕೆ ಹೇಳ್ತಾರೆ ಏನು ಅಂದರೆ ತಿಸೃಭ್ಯ ಮೂರ್ತಿಭ್ಯ ಪುರಾತನತ್ವಾತ್ ತ್ರಿಪುರ. ನಮ್ಮಲ್ಲಿ ಸಾಮಾನ್ಯವಾಗಿ ಈ ದೇವತೆಗಳ ಗಣನೆ ಪ್ರಾರಂಭ ಆಗುವುದೇ ಸ್ಥೂಲವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ. ಈ ಒಬ್ಬೊಬ್ಬರು ಒಂದೊಂದು ಪುರ. ಬ್ರಹ್ಮನ ಕೆಲಸವೇ ಒಂದು ಪುರ, ಸೃಷ್ಟಿ ಮಾಡೋದು. ವಿಷ್ಣುವಿನ ಕೆಲಸವೇ ಒಂದು ಪುರ, ಪಾಲನಪುರ. ಮತ್ತು ಶಿವನ, ರುದ್ರನ ಪುರ ಯಾವುದು ಕೇಳಿದ್ರೆ ಸಂಹಾರಪುರ. ಹಾಗಾಗಿ ಈ ಮೂವರೇ ಇಲ್ಲಿ ತ್ರಿಪುರರು. ಹಾಗಾಗಿ ಈ ತಿಸೃಭ್ಯ ಮೂರ್ತಿಭ್ಯ ಪುರಾತನತ್ವ. ಈ ಮೂರು ಅಂದರೆ ತ್ರಿಮೂರ್ತಿಗಳಿಗಿಂತಲೂ ಮೊದಲೇ ಇರುವವಳಾದ್ದರಿಂದ. ಯಾಕೆ ಹಾಗೆ ಹೇಳ್ತೀರಿ ಅಂದರೆ ಈ ಮೂವರಿಗೂ ಸಹ ಅವಳೇ ತಾಯಿ. ನಾನು ಪದೇ ಪದೇ ಹೇಳಿದ್ದೇನೆ ಈ ಮಾತನ್ನು, ಇದನ್ನು ಮರಿಬಾರ್ದು ನಾವು. ತ್ರಿಮೂರ್ತಿಗಳ ಜನನಿ ಜಗನ್ಮಾತೆ. ಇಷ್ಟು ಹೇಳಿದ್ರು ಕೆಲವು ಜನರಿಗೆ ಮತ್ತೆ ಪುನಃ ಸಂಶಯ ಉಂಟು. ಅಲ್ರಿ ಅವ್ರು ಹೆಂಡತಿ ಅಲ್ವನ್ರಿ, ಪಾರ್ವತಿ ಹೆಂಡತಿ, ಲಕ್ಷ್ಮಿ ಹೆಂಡತಿ, ಮತ್ತು ಪುನಃ ಶಾರದೆ ಹೆಂಡತಿ ಅಂತ. ನಾನು ನನ್ನ ಪೀಠಿಗೆಯಲ್ಲಿ ಇದನ್ನೆಲ್ಲ ಸವಿಸ್ತರವಾಗಿ ಹೇಳಿದ್ದೇನೆ. ಮಹಾತ್ರಿಪುರ ಸುಂದರಿ ಎನ್ನುವಂಥವಳು, ಅವಳು ಪರಬ್ರಹ್ಮ ಸ್ವರೂಪಿಣಿ.
ಅವಳ ಇನ್ನೊಂದು ಹೆಸರು ಪ್ರಕೃತಿ, ಪರಾಭಟ್ಟಾರಿಕ, ರಾಜರಾಜೇಶ್ವರಿ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಈ ತ್ರಿಶಕ್ತಿಗಳ ಸಮಷ್ಟಿ ರೂಪ. ತ್ರಿಶಕ್ತಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಇವರ ಸಮಷ್ಟಿ ರೂಪ ಆಕೆ. ಆ ಸಮಷ್ಟಿ ರೂಪದ ಅಂಶವನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡ್ರು. ಯಾಕಂದರೆ ಇವ್ರು ಕೆಲಸ ಮಾಡಬೇಕಿದ್ರೆ ಶಕ್ತಿ ಇರಬೇಕಲ್ಲ, ತ್ರಿಮೂರ್ತಿಗಳು. ಹಾಗಾಗಿ ಆಕೆ ಶಿ ಈಸ್ ದ ಸುಪ್ರೀಂ. ಅದನ್ನು ನಾವು ಮರಿಬಾರ್ದು. ವೇದಾಂತದಲ್ಲಿ ಯಾವುದನ್ನು ಪರಬ್ರಹ್ಮ ವಸ್ತು ಅಂತ ಕರೀತಾರೋ ಆ ಪರಬ್ರಹ್ಮದ ಸ್ತ್ರೀಲಿಂಗ ಅಂತ ನಾವು ಕರೆಯುವಂತಿದ್ದರೆ ಆಕೆ ಮಹಾತ್ರಿಪುರ ಸುಂದರಿ, ಪರಾಭಟ್ಟಾರಿಕ, ರಾಜರಾಜೇಶ್ವರಿ, ಲಲಿತಾಂಬಿಕಾ ಎಲ್ಲ ಹೆಸರು ಆಕೆಯ ಈ ಸ್ವರೂಪವನ್ನು ಹೇಳ್ತವೆ. ಹಾಗಾಗಿ ತತ್ರ ತತ್ರ ವಸತ್ಯೇಷ, ಮತ್ತು ಈ ಮೂವರಲ್ಲೂ ಇದ್ದು ಕೆಲಸ ಮಾಡಿಸುವವಳು ಅವಳೇ. ಹಾಗಾಗಿ ಅವಳು ತ್ರಿಪುರ. ಮತ್ತು ಇದು ಒಂದರ್ಥ, ತ್ರಿಮೂರ್ತಿಗಳಿಗಿಂತಲೂ ಮೊದಲಿನವಳು, ಅವರಲ್ಲಿದ್ದು ಕೆಲಸ ಮಾಡಿಸುವವಳು, ಆದ್ದರಿಂದ ಆಕೆ ತ್ರಿಪುರ. ಅದಾದ ಮೇಲೆ ಇದಕ್ಕೆ ಇನ್ನೊಂದು ಅರ್ಥ ಉಂಟು ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ 72,000 ನಾಡಿಗಳಿವೆ. ಮೆಡಿಕಲ್ ಸೈನ್ಸ್ ಇದನ್ನು ಲೆಕ್ಕ ಹಾಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದರೆ ಯೋಗಶಾಸ್ತ್ರ, ವೇದಾಂತ ಇದನ್ನು ಕರಾರುವಾಕ್ಕಾಗಿ ಹೇಳುತ್ತೆ. 72,000 ನಾಡಿಗಳು. ಸುರೇಶ್ವರಾಚಾರ್ಯರು ಇದನ್ನು ಅತ್ಯಂತ ನಿಖರವಾಗಿ ಹೇಳಿದ್ದಾರೆ. ಈ ನಾಡಿಗಳಲ್ಲಿ 3 ನಾಡಿಗಳು ಅತ್ಯಂತ ಪ್ರಸಿದ್ಧವಾದವುಗಳು. ಇಡಾ ಅಂತ. ಇವೆಲ್ಲ ಪ್ರಾರಂಭ ಆಗೋದು ಎಲ್ಲಿಂದ ಕೇಳಿದ್ರೆ ಮೂಲಾಧಾರದಿಂದ. ಆಮೇಲೆ ಪಿಂಗಳ, ನಾನು ಹಿಂಗೆ ತೋರಿಸ್ತಾ ಇದ್ದೇನೆ. ಇಡಾ ನಾಡಿ ಅದು ಎಡಗಡೆಯಲ್ಲಿರುವಂಥದ್ದು, ಪಿಂಗಳ ನಾಡಿ ಬಲಗಡೆಯಲ್ಲಿರುವಂಥದ್ದು, ಸುಷುಮ್ನಾ ನಾಡಿ ನೇರವಾಗಿ ಮಧ್ಯದಲ್ಲಿ ಇರುವಂಥದ್ದು. ನಾನು ಹಿಂಗಂತಿದ್ದೇನೆ, ನನ್ನ ಕೈ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದೆ. ಇದನ್ನು ಕೇಳಿದಾಗ ನಿಮಗೆ ಸಂಶಯ ಬರುತ್ತೆ. ಸುಷುಮ್ನಾ ನಾಡಿ ಅದು ಮುಕ್ತಾಯ ಅಂದರೆ ಬಂದು ನಿಲ್ಲುವುದು ಎಲ್ಲಿ ಕೇಳಿದರೆ ಸಹಸ್ರಾರದಲ್ಲಿ. ಸಹಸ್ರಾರದಲ್ಲಿ ಅಂದರೆ ಅದರ ಮೂಲ ಸೆಲೆ ಇರುವುದು ಆಧಾರ ಚಕ್ರದಲ್ಲಿ, ಮೂಲಾಧಾರದಲ್ಲಿ. 3ಕ್ಕೂ ಮೂಲಾಧಾರವೇ ಆಧಾರ, ಹಾಗಾಗಿ ಅದರ ಹೆಸರು ಆಧಾರ. ಆದರೆ ಆ ಸುಷುಮ್ನಾ ನಾಡಿ ಕೊನೆಗೊಳ್ಳುವುದು ಇಲ್ಲಿ ಕಮಲ, ಅದರ ದಂಟಿನ ರೂಪದಲ್ಲೇ ಇರುವಂತಹದ್ದು, ಅದರ ಮೂಲ ಇರುವಂತಹದ್ದು ಮೂಲಾಧಾರದಲ್ಲೇ. ಇಡಾ ನಾಡಿ ಉಂಟಲ್ಲ, ಅದು ಅಲ್ಲಿಂದಲೇ ಪ್ರಾರಂಭ ಆಗತ್ತೆ, ಅದು ಮುಕ್ತಾಯ ಆಗುವುದು ಇಲ್ಲಿ. ಮತ್ತು ಪಿಂಗಳ ನಾಡಿ ಮುಕ್ತಾಯ ಆಗುವುದು ಇಲ್ಲಿ. ಈ ನಾಡಿಗಳಲ್ಲಿ ಪ್ರಾಣ ರೂಪದಿಂದ ಅವಳು ಸಂಚಾರ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ನಾವು ಗಮನಿಸಬೇಕು. ನೋಡಿ, ನೀವು ಗಮನಿಸಿ, ನೀವು ಪ್ರಾಣಾಯಾಮ ಮಾಡುವಾಗ ಒಂದು ಈ ನಾಸ್ಟ್ರಿಲ್ಲನ್ನು ಹಿಡಿದ್ರೆ ಒಂದರಲ್ಲಿ ಸರಿಯಾಗಿ ಬರುತ್ತೆ, ಇನ್ನೊಂದರಲ್ಲಿ ಸರಿಯಾಗಿ ಬರೋದಿಲ್ಲ. ಯಾಕೆ ಅಂತ ನೀವು ಕೇಳಿ, ಅವಳು ಉತ್ತರ ಹೇಳೋದಿಲ್ಲ. ನೀನೇನು ನಾನು ಕೇಳೋದು? ಇನ್ನೊಂದು 10 ನಿಮಿಷ ಇರು, ನನಗೆ ಇಷ್ಟ ಬಂದಾಗ ನಾನು ಬದಲಾವಣೆ ಮಾಡ್ಕೊಳ್ತೇನೆ. ಇಡಾದಲ್ಲಿ, ಪಿಂಗಳಾದಲ್ಲಿ, ಸುಷುಮ್ನಾದಲ್ಲಿ, ಈ 3 ನಾಡಿಯಲ್ಲಿ ನಾನು ಎಲ್ಲಿ ಬೇಕೋ ಅಲ್ಲಿ ಓಡಾಡ್ತೇನೆ. ಸುಮ್ಮನೆ ಬೆಳಗಾತ ಎದ್ದು ಗಮನಿಸಿ. ಬೆಳಗಾತ ಎದ್ದು ಈಗಲೂ ಗಮನಿಸ್ಬಿದ್ರೆ ಇಲ್ಲೂ ಮಾಡಬೇಡಿ, ಮನೆಗೆ ಹೋದ್ಮೇಲೆ ನೋಡಿ ಅಷ್ಟೇ. ಯಾಕೆಂದರೆ ಒಂದು ಸಲ ಈ ಎಡ ಹೊರಳೆಯಲ್ಲಿ ಸ್ವಚ್ಛವಾಗಿ ವಾಯು ಸಂಚಾರ ಆಗುತ್ತೆ. ಇಷ್ಟು ಸ್ವಚ್ಛವಾಗಿ ಈ ಕಡೆ ಆಗೋಲ್ಲ ಆವಾಗ. ಇನ್ನು ಕೆಲವು ಸಲ ಇಲ್ಲಿ ಅತ್ಯಂತ ಸ್ವಚ್ಛವಾಗಿ ಆಗುತ್ತೆ, ಇಲ್ಲಿ ಆಗೋದಿಲ್ಲ. ಏನು ಹೇಳುತ್ತೆ ಇದೆಲ್ಲ? ಪ್ರಾಣಾಯಾಮ ಯಾಕೆ ಬೇಕು ಅಂತಂದರೆ ಅದು ಒಂದು ದೃಷ್ಟಿಯಲ್ಲಿ ಆಕೆಯ ಆರಾಧನೆಯೇ. ನಮಗೆ ದುರ್ದೈವಗಳೇ ಅದು ಯಾವುದೂ ಗೊತ್ತಿಲ್ಲ ನಮಗೆ ಅಂತ. ಆಕೆಯನ್ನು ಅರಿಯುವುದೇ ಅವಳ ನಿಜವಾದ ಆರಾಧನೆ. ನೀವು ತಾಸುಗಟ್ಟಲೆ ಪೂಜೆ ಮಾಡಿ ಕ್ಷಣಕಾಲವೂ ಮನಸ್ಸು ಅಲ್ಲಿ ಸಂಲಗ್ನ ಆಗದೇಗಿದ್ರೆ ಏನು ಆರಾಧನೆ ಆದಂಗಾಯಿತು ಅಲ್ವಾ? ಹಾಗಾಗಿ ಆಕೆಯನ್ನು ಅರಿಯುವುದು ಇಡ ಮತ್ತು ಪಿಂಗಳ. ಇದನ್ನು ಇನ್ನೊಂದು ರೀತಿಯಲ್ಲೂ ಕರೀತಾರೆ, ಚಂದ್ರನಾಡಿ ಸೂರ್ಯನಾಡಿ ಅಂತಲೂ
ಇದು ಸುಷುಮ್ನ. ಈ 3 ನಾಡಿಗಳು 3 ಪುರಗಳು. ಹಾಗಾಗಿ ಈ 3 ಪುರಗಳಲ್ಲಿ ಇರುವವಳಾದ್ದರಿಂದ ತನಗೆ ಬೇಕಾದ ಹಾಗೆ ಆ ಪುರದಿಂದ ಈ ಪುರಕ್ಕೆ, ಈ ಪುರದಿಂದ ಮಧ್ಯಪುರಕ್ಕೆ, ಮಧ್ಯಪುರದಿಂದ ಮತ್ತು ಎಡಪುರಕ್ಕೆ, ಕೊನೆಗೆ ಯಲ್ಲಾಪುರಕ್ಕೂ ಸಹ ಸಂಚರಿಸುವಂಥವು. ಯಲ್ಲಾಪುರ ಅಂದರೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ತಾಲೂಕು ಉಂಟು, ಅದಲ್ಲ, ಈ 3 ಪುರಗಳು ಅಂತ ಅರ್ಥ. ಸಂಚರಿಸುವವಳು, ಇರುವವಳು, ಆದ್ದರಿಂದ ಅವಳ ಹೆಸರು ತ್ರಿಪುರ. ಎಂಥೆಂಥ ಅದ್ಭುತವಾದಂಥ ಹೆಸರುಗಳು. ನಾನು ಪದೇ ಪದೇ ಹೇಳ್ತೇನೆ, ಈ ನಾಮಗಳ ಅರ್ಥವನ್ನು ತಿಳ್ಕೊಳ್ಬೇಕು. ಆದರೆ ತಿಳ್ಕೊಂಡಾದ್ಮೇಲೆ ಗ್ರಹಚಾರ ನಮಗೆ ಅನುಭವಿಸ್ಲಿಕ್ಕೆ ಪುರುಷತ್ತಿಲ್ಲ. ಹಾಗಾಗಿ ಕೆಲವು ಜನ ಕೇಳೋದುಂಟು, ಅನುಭವಿಸ್ಲಿಕ್ಕೆ ಆಗದೇ ಇದ್ಮೇಲೆ ಮತ್ತೆ ಯಾಕೆ ತಿಳ್ಕೊಳ್ಬೇಕು? ನಿಮಗೆ ಅದೇ ಮಾತೇ ಸರಿ, ಅದೇ ಸರಿ ಅಲ್ವಾ? ಯಾಕೆಂದರೆ ಮೂರ್ಖಸ್ಯ ನಾಸ್ತಿ ಔಷಧಂ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅವಳು ತ್ರಿಪುರ. ಮತ್ತು ಈ ತ್ರಿಪುರ ತುಂಬ ಅವಳಿಗೆ ಇಷ್ಟ ಅಂತ ನಾನು ಹೇಳಿದೆ. ಯಾಕೆ ಅಂತಂದರೆ ಈ 626ನೇ ನಾಮದಲ್ಲಿ, ತ್ರಿಪುರ ಅನ್ನೋ ನಾಮದಲ್ಲಿ ಅವ್ರು ಹೇಳ್ತಾರೆ, ಯಾಕೆ ನಾನು 2 ಅರ್ಥ ಹೇಳಿದ್ದೇನೆ ಈಗ. ಅವಳು ತ್ರಿಪುರ ತ್ರಿಪುರ ಯಾಕೆ ಅಂದರೆ ಅದಕ್ಕೆ ಕಾರಣ ಉಂಟು. ಏನು ಅಂದರೆ ಗೌಡಪಾದರು ಒಂದು ಸೂತ್ರ ಹೇಳ್ತಾರೆ. ಈ 3 ಗುಣಗಳಿದ್ದಾವಲ್ಲ, ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳೇ 3 ಪುರಗಳು. ಆ 3 ಗುಣಗಳಲ್ಲಿದ್ದು ಆಕೆ ಕೆಲಸ ಮಾಡ್ತಾ ಇರ್ತಾಳಂತೆ. ಪ್ರತಿಯೊಬ್ಬರಲ್ಲೂ ಸಹ ಈ 3 ಗುಣಗಳು ಕೆಲಸ ಮಾಡೇ ಮಾಡ್ತೇವೆ. ಇದ್ದಕ್ಕಿದ್ದಾಗ ನಮ್ಮಲ್ಲಿ ಏನೋ ಒಂದು ರೀತಿಯ ದೈವಿ ಭಾವ ಜಾಗೃತ ಆಗಿಬಿಡ್ತದೆ. ಅದಿಷ್ಟೊತ್ತು ನಮ್ಮಷ್ಟು ಒಳ್ಳೆಯವರು ಬೇರೆ ಯಾರೂ ಇರೋದಿಲ್ಲ. ಆಗ ಸತ್ವಗುಣದಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾಳೆ. ಮತ್ತು ಕೆಲವೊಂದು ಸಲ ಇದ್ದಕ್ಕಿದ್ದ ಹಾಗೇ ಬ್ಯಾಂಕ್ ಬ್ಯಾಲೆನ್ಸಿನ ಬಗ್ಗೆ, ನಮ್ಮ ಆಸ್ತಿ ಬಗ್ಗೆ, ಸಂಪತ್ತಿನ ಬಗ್ಗೆ, ಕಾರ್ಬಾರು ಎಲ್ಲ ನೆನಪಾಗ್ಬಿಡುತ್ತೆ. ಆಗ ರಜೋಗುಣದಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಇನ್ನು ಕೆಲಸ ಯಾವುದು ಬೇಡಪ್ಪ ಅಷ್ಟೇ. ವಾಮಕುಕ್ಷಿ ಅಂದರೆ ಎಡಗಡೆಗೆ ಮಗ್ಗಲು ಮಾಡಿ ನಿದ್ದೆ ಮಾಡುವುದು ಅಂತ ಅರ್ಥ. ಇದ್ದಕ್ಕಿದ್ದ ಹಾಗೆ ಎಲ್ಲಿಲ್ಲದ ಸೋಮಾರಿತನ ನಮ್ಮನ್ನು ಆವರಿಸಿ ಬಿಡ್ತದೆಯಲ್ಲ, ತಮೋಗುಣ. ಈ 3 ಗುಣಗಳೇ 3 ಪುರಗಳು. ಈ 3 ಗುಣರೂಪವಾದ ಪುರದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ತ್ರಿಪುರ ಅಂತ. ಮತ್ತೆ ವೇದಾಂತದಲ್ಲಿ ಇದು 3ನೇ ಅರ್ಥ ಆಯಿತು. ನಾನು ನೆನಪಿಸ್ತಾ ಇದ್ದೇನೆ ಹಿಂದಿನದನ್ನು. ಅಂತಃಕರಣ ಅಂತ ಒಂದು ಶಬ್ದವನ್ನು ಪದೇ ಪದೇ ಹೇಳ್ತೇವೆ. ನಾನು ಹೇಳಿದ್ದೇನೆ, ಮುಂದೂ ಹೇಳ್ತೇನೆ ಮತ್ತು ಪುನಃ ಸಂದರ್ಭ ಬಂದಾಗೆಲ್ಲ. ಅಂತಃಕರಣದ ಡೆಫಿನೇಷನ್ ಏನು ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಈ 3ರ ಸಮಷ್ಟಿ. ಮನಸ್ಸು ಚಂಚಲಾತ್ಮಕವಾದಂಥದ್ದು. ನೋಡಿ, ನಮ್ಮ ಯೋಚನೆಗಳು ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಒಂಥರ ಟೆಂಪ್ಟೇಷನ್ ಆಗ್ತಾನೇ ಇರುತ್ತೆ. ಅದು ದಟ್ ಈಸ್ ಕಾಲ್ಡ್ ಮೈಂಡ್. ಇನ್ನೊಂದು ಬುದ್ಧಿ, ಅದು ಸ್ಥಿರ. ಕೆಲವು ವಿಷಯದಲ್ಲಿ ನಾವು ತುಂಬ ರಿಜಿಡ್ ಆಗಿಡ್ತೇವೆ. ಯಾಕೆ? ಬುದ್ಧಿ ಕೆಲಸ ಮಾಡುತ್ತೆ ಆ ವಿಷಯದಲ್ಲಿ. ಇನ್ನೊಂದು ಅಹಂಕಾರ. ಅಹಂಕಾರ ಅಂದರೆ ಇಗೋ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ನಾನು ಏನು ಅಲ್ಲವೋ ಅದನ್ನು ನಾನು ಅಂತ ತಿಳ್ಕೊಳ್ಳೋದು. ಮನೆ ಮತ್ತು ನಮ್ಮ ಆಸ್ತಿ ಅಂತೆಲ್ಲ. ಈ ಮನೆ ಯಾರ್ದು? ನಾನೇ ಅಂತ ಹೇಳುವಷ್ಟರ ಮಟ್ಟಿಗೆ. ಯಾರು ಕಟ್ಸಿದ್ದು? ನಾನೇ. ಇವನೇನು ಕಟ್ಸ್ತಾನೆ? ಒಂದು ಕಾಳು ಮರಳನ್ನು ಎತ್ತು ಹಾಕೋಲ್ಲ, ಕಟ್ಟಿದವನು ಮೇಸ್ತ್ರಿ, ವರ್ಕರ್ಸು ಅಲ್ವಾ? ಕಾಳು ಮರಳನ್ನು ಎತ್ತು ಹಾಕೋಲ್ಲ, ಕಟ್ಟಿದವನು ಮೇಸ್ತ್ರಿ, ವರ್ಕರ್ಸು ಅಲ್ವಾ? ಇವನೇ ಕಟ್ಟಿದ್ನ ಇವನು. ಆದರೆ ಏನುಗಳೇ ನಾನೇ ಕಟ್ಟಿದ್ದು. ಈಸ್ ಇಟ್ ನಾಟ್ ಎ ಅಹಂಕಾರ? ತಾನು ಯಾವುದನ್ನು ಮಾಡಲಿಲ್ವೋ, ತಾನು ಯಾವುದು ಅಲ್ಲವೋ ಅದನ್ನೇ ತಾನು ಅಂತ ಹೇಳ್ಕೊಳ್ಳೋದು ಉಂಟಲ್ಲ, ಅದು ಅಹಂಕಾರ. ನೋಡೋಣ, ಒಂದು ಕ್ಷಣಕಾಲ ವಿಚಾರ, ನಾವು ಯಾರು ಈ ಅಹಂಕಾರವನ್ನು ಬಿಟ್ಟಿದ್ದೇವೆ ಹೇಳಿ ನೋಡೋಣ. ಇದ್ರೆ ಯಾರೋ ದಯವಿಟ್ಟು ಕೈ ಎತ್ತಿ ಬಿಟ್ಬಿಡಿ, ಒಂದು ನಮಸ್ಕಾರ ಮಾಡಿಬಿಡ್ತೇನೆ ಅಲ್ವಾ? ಹಾಗಾಗಿ ಈ 3 ಇದ್ದಾವಲ್ಲ, ಈ 3 ಪುರಗಳು. ಹಾಗಾಗಿ ಅವಳು ತ್ರಿಪುರಳು.
ಅಥವಾ ಇನ್ನೂ ಒಂದು ಅರ್ಥ ಹೇಳಬೇಕು ಅಂದರೆ ತ್ರಿಪುರ. ಜಗನ್ಮಾತೆಯ ಸ್ವರೂಪ ಇಲ್ಲುಂಟು, ಇದನ್ನೊಮ್ಮೆ ನೋಡಿಬಿಡಿ. ನೋಡಿ, ಮೊದಲು ಇದೊಂದು ತ್ರಿಕೋಣ, ಮಧ್ಯದಲ್ಲಿ ಬಿಂದು ಇದೆ ಅಲ್ವಾ, ಇದು ಬಿಂದು, ಇದು ಒಂದು ಪುರ, ಈ ಕೋಣ, ಇದು ಎರಡನೆಯ ಕೋಣ, ಇದು ಮೂರನೆಯ ಕೋಣ, ಇದು ತ್ರಿಕೋಣ. ಈ ತ್ರಿಕೋಣಗಳಿದ್ದಲ್ಲ, ಇದು ಒಂದು ಪುರ, ಇದು ಎರಡನೆಯ ಪುರ, ಇದು ಮೂರನೆಯ ಪುರ. ಅದರ ಮಧ್ಯೆಯಲ್ಲಿ ಇರುವವಳು ಅವಳು ತ್ರಿಪುರ. ತ್ರಿಕೋಣದ ಮಧ್ಯದಲ್ಲಿ ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡಿದ್ದೇನೆ. ಕ್ಲಿಯರ್ ಆಗಿದೆಯಾ? ಇನ್ನೊಂದು ಥರ ಹೇಳಿಬಿಡ್ತೇನೆ. ದಿಸ್ ಈಸ್ ಬಿಂದು. ಈ ಬಿಂದುವಿನ ಸುತ್ತಲೂ ತ್ರಿಕೋಣ ಇದೆ. ಅದು ಕೆಳಮುಖವಾಗಿಯೇ ಇರಬೇಕು, ಮೇಲ್ಮುಖವಾಗಿ ಇರಬಾರ್ದು. ಇದ್ರೆ ಅದು ಬೇರೆ ಅರ್ಥವನ್ನು ಕೊಡುತ್ತೆ. ಇದು ಒಂದು ಪುರ, ಈ ಕೋಣ, ಇದು ಎರಡನೆಯ ಪುರ, ಇದು ಮೂರನೆಯ ಪುರ. ದಟ್ ಇಸ್ ಕಾಲ್ಡ್, ಆ ತ್ರಿಕೋಣ ಉಂಟಲ್ಲ, ಆ ಕೋಣ ಇದ್ದಲ್ಲಿ ಪುರ ಸೇರಿಸ್ಕೊಬಿಡಿ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದೇ ತ್ರಿಪುರ. ಅದರ ಒಳಗಡೆ ಇರುವವಳು ತ್ರಿಪುರ. ಬಿಂದು, ಆ ಬಿಂದು ಅದು ಯಾವಾಗ ಬೇಕಾದ್ರೂ ಆಗಬಹುದು, ಸಿಂಧು ಅಷ್ಟೇ. ಹಾಗಾಗಿ ಅವಳು ತ್ರಿಪುರ. ಕಾಳಿದಾಸ ಹೇಳ್ತಾನೆ, ಅವಳು ಯಾಕೆ ತ್ರಿಪುರಗಳು ಅಂದರೆ, ದೇವಾನಾಂ ತ್ರಿತಯಂ ತ್ರಯೀಹುತ ಭುಜಾಂ ಶಕ್ತಿತ್ರಯಂ ತ್ರಿಸ್ವರ ತ್ರೈಲೋಕ್ಯಂ ತ್ರಿಪುರೇ ತ್ರಿಪುಷ್ಕರಮಥ ತ್ರಿಬ್ರಹ್ಮವರ್ಣಾಸ್ತ್ರಯಃ ಯತ್ಕಿಂಚಿಜ್ಜಗತಿ ತ್ರಿಧಾ ನಿಯಮಿತಂ ವಸ್ತು ತ್ರಿವರ್ಗಾತ್ಮಕಂ ತತ್ಸರ್ವಂ ತ್ರಿಪುರೇತಿ ನಾಮ ಭಗವತ್ಯನ್ವೇತಿ ತತ್ವತಃ ತೇ ತತ್ವತಃ ತತ್ಸರ್ವಂ ತ್ರಿಪುರೇತಿ ನಾಮ ಭಗವತ್ಯನ್ವೇತಿ ತೇ ತತ್ವತಃ. ನೀನು ಯಾಕೆ ತ್ರಿಪುರ? ಎಷ್ಟೊಂದು ಕಾರಣಗಳನ್ನು ಕೊಡ್ತಾನೆ ಪುಣ್ಯಾತ್ಮ ಅವನು. ಲಘುಸ್ತವದಲ್ಲಿ ಹೇಳ್ತಾನೆ. ಮೊದಲನೇದು ದೇವಾನಾಂ ತ್ರಿತಯಂ. ಈಗ ತಾನೇ ನಾವು ನೋಡಿದ್ವಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು. ಹಾಗಾಗಿ ಈ ಅರ್ಥದ ಹಿನ್ನೆಲೆಯಲ್ಲಿ ತ್ರಿಪುರಗಳು. ಮತ್ತೆ ಇನ್ನೊಂದು ಅರ್ಥ ಏನು ಅಂದರೆ, ವೇದ ಮೂರು, ಋಕ್, ಯಜುಸ್ ಮತ್ತು ಸಾಮ, ಹಿಂದೆ ಹೇಳಿದ್ದೇನೆ ನಾನು. ಈ ಮೂರು ವೇದಗಳಲ್ಲೂ ಜ್ಞಾನದ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ತ್ರಿಪುರಳು. ಎಷ್ಟು ಅರ್ಥ ಆಯಿತು ಅಂತ ನೀನು ಲೆಕ್ಕ ಹಾಕ್ಕೊಂಡು ಹೋಗಿ. ಯಾಕೆಂದರೆ ಮತ್ತು ನಾನು ಲೆಕ್ಕ ಹಾಕ್ತಾ ಹೋದರೆ ಅರ್ಥದ ಕಡೆಗೆ ನನ್ನ ಮನಸ್ಸು ಹೋಗೋದಿಲ್ಲ ಹೇಗೆ ಅಂತ. ಆದ್ದರಿಂದ ಅವಳು ತ್ರಿಪುರ. ಮತ್ತು ತ್ರಯೀಹುತ ಭುಜಾಂ, ಅಗ್ನಿ ಮೂರು ರೂಪದಲ್ಲಿರುವಂಥದ್ದು. ಆಹವನೀಯ, ಗಾರ್ಹಪತ್ಯ ಮತ್ತು ದಕ್ಷಿಣಾಗ್ನಿ ಅಂತ ಇವೇ ಮೂರು ಅಗ್ನಿಗಳು. ಆ ಅಗ್ನಿಗಳ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ತ್ರಿಪುರಳು. ಶಕ್ತಿತ್ರಯಂ, ಒಂದು ಕೆಲಸ ಆಗಬೇಕಿದ್ರೆ ಮೂರು ಶಕ್ತಿ ಇರಬೇಕು. ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ. ಈ ಮೂರು ಶಕ್ತಿಯ ರೂಪದಲ್ಲಿ ಇರುವವಳಾದ್ದರಿಂದ ಒಂದೊಂದು ಶಕ್ತಿಯು ಒಂದೊಂದು ಪುರ. ಆದ್ದರಿಂದ ಅವಳು ತ್ರಿಪುರ. ಮತ್ತು ತ್ರಿಸ್ವರ, ವೇದಕ್ಕೆ ಮೂರು ಸ್ವರಗಳು. ಯಾವ್ಯಾವುದಪ್ಪ ಅಂದರೆ ಉದಾತ್ತ, ಹಾಗಂದರೆ ಸಮಾನವಾಗಿ ಹೇಳುವುದು, ಯಾವ ಅಕ್ಷರಕ್ಕೂ ಏರಿಳಿತ ಇರಬಾರದು, ಅದು ಉದಾತ್ತ ಸ್ವರ. ಇನ್ನೊಂದು ಅನುದಾತ್ತ, ಕೆಳಸ್ವರದಲ್ಲಿ ಹೇಳುವಂಥದ್ದು. ಇನ್ನೊಂದು ಸ್ವರಿತ, ಮೇಲು ಸ್ವರದಲ್ಲಿ ಹೇಳುವುದು. ಭದ್ರಂಕರ್ಣೇಭಿಃ ಮೇಲೆ, ಮತ್ತು ಕೆಳಸ್ವರದಲ್ಲಿ ಮತ್ತು ಪುನಃ ಹಗಂಸಶುಚಿಷದ್ವಸುರಂತರಿಕ್ಷ. ನೋಡಿ, ಕೆಳಗೆ ಬರುತ್ತೆ ಅದು. ಹಾಗೆ ಬಂದರೆ ಅದು ಕೆಳಸ್ವರ. ಈ ಮೂರು ರೀತಿಯ ಸ್ವರಗಳೇ ಪುರಗಳು. ಈ ಮೂರು ರೀತಿಯ ಸ್ವರರೂಪ ಪುರದಲ್ಲಿ ಇರುವವಳಾದ್ದರಿಂದ ಅವಳು ತ್ರಿಪುರಳು. ಮತ್ತು ಸ್ವರ್ಗ, ಮರ್ತ್ಯ, ಪಾತಾಳ. ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ, ಈ ಮೂರು ಲೋಕಗಳೇ ಮೂರು ಪುರಗಳು. ಈ ರೂಪದಲ್ಲಿ ಇರುವವಳಾದ್ದರಿಂದ, ಇಲ್ಲಿಲ್ಲಿ ಇದ್ದು ಅನುಗ್ರಹಿಸುವವಳಾದ್ದರಿಂದ ಅವಳು ತ್ರಿಪುರಳು. ಅಥವಾ
ಭೂಹು ಭುವಃ ಸುವಃ ಈ ಮೂರು ಲೋಕಗಳಲ್ಲಿ ಇರುವವಳಾದ್ದರಿಂದ ಅವಳು ತ್ರಿಪುರ. ಮತ್ತು ಮಯನಿರ್ಮಿತವಾದಂಥದ್ದು ಸ್ವರ್ಣಪುರ, ರಜತಪುರ, ಅಯಸಪುರ ಅಂತ ಇವೇ ಮೂರು ಪುರಗಳು. ಇದೇ ತ್ರಿಪುರ ಶಿವನ ಇನ್ನೊಂದು ಹೆಸರು. ಅದನ್ನು ಸಂಹರಿಸಿದವನಾದ್ದರಿಂದ ಅವನ ಹೆಸರು ತ್ರಿಪುರ ಹರ ಅಂತ. ಹಾಗಾಗಿ ಈ ಮೂರು ಪುರಗಳಲ್ಲಿರುವವಳಾದ್ದರಿಂದ ಅವಳು ತ್ರಿಪುರಳು. ಮತ್ತು ತ್ರಿಪುಷ್ಕರ ಅಂತ ಇನ್ನೊಂದು ಹೆಸರುಂಟು. ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದು ಯೋಗಕ್ಕೆ ಈ ತ್ರಿಪುಷ್ಕರ ಅಂತ ಕರೀತಾರೆ. ನಾನು ಅದನ್ನು ಹಿಂದೆ ಹೇಳಿದ್ದೇನೆ, ಹಾಗಾಗಿ ಜಸ್ಟ್ ಅದನ್ನ ಹೆಸರು ಮಾತ್ರ ಹೇಳಿಬಿಡ್ತೇನೆ, ಏಕೆಂದರೆ ಹೆಚ್ಚು ವಿವರಣೆಯನ್ನು ಬಯಸುವಂತಹ ಒಂದು ಶಬ್ದ ಅದು. ಮತ್ತು ತ್ರಿಪುಷ್ಕರ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು, ಕಮಲ ಅಂತ. ಕಮಲದಲ್ಲಿ ಮೂರು ಪ್ರಧಾನವಾದಂಥ ವರ್ಣಗಳು, ಒಂದು ಕೆಂಪು, ಇನ್ನೊಂದು ಬಿಳಿ, ಇನ್ನೊಂದು ನೀಲಿ. ಕನ್ನೈದಿಲೆ ಅಂತ ಕರಿತೇವೆ. ಮತ್ತು ಪುನಃ ನೀಲಿ ಕಮಲ ಉಂಟಲ್ಲ ಅದು, ಮತ್ತು ಶ್ವೇತಕಮಲ ಹೀಗೆ ಅಂತ. ಹೀಗೆ ಈ ಮೂರು ಕಮಲಗಳ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ತ್ರಿಪುರ ಅಂತ ಕರೆಸ್ಕೊಂಡಿದ್ದಾಳೆ. ಇನ್ನು ಇಲ್ಲಿ ಬಂದರೆ ಸ್ಥೂಲ, ಸೂಕ್ಷ್ಮ, ಕಾರಣ ಈ ಮೂರು ಶರೀರದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ತ್ರಿಪುರ ಅಂತ. ಹಾಗಾಗಿ ಇಷ್ಟನ್ನು ನಾವು ನೆನಪಿಸಿಕೊಂಡರೆ ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮವನ್ನು ಸ್ವಲ್ಪ ನಾವು ಮೆಲಕು ಹಾಕಬಹುದು ಸುಲಭವಾಗಿ ಅಂತ. ಆ ಹಿನ್ನೆಲೆಯಲ್ಲಿ ನೋಡೋಣ. ಅವಳು ತ್ರಿಪುರಾಂಬಿಕಾ, ಜಗನ್ಮಾತೆಯ ಇನ್ನೊಂದು ಅತ್ಯಂತ ಸುಂದರವಾದಂಥ ಹೆಸರು. ಅಷ್ಟು ಹಿನ್ನೆಲೆಯಲ್ಲಿ ಈ ಹಿಂದಿನ ನಾಮಗಳನ್ನು ನಾವು ಮನಸ್ಸಿಗೆ ತಂದುಕೊಂಡಿದ್ದೇವೆ ಯಥಾಮತಿ. ಏಕೆಂದರೆ ಇದನ್ನೆಲ್ಲ ಹೇಳಿ ಸುಮಾರು ಎಷ್ಟೋ ವರ್ಷಗಳಾಗಿಬಿಟ್ಟಿದೆ. ಹಾಗಾಗಿ ಒಮ್ಮೆ ನೆನಪಿಸಿಬಿಟ್ಟೆ. ಮತ್ತು ಮುಂದೆ ಬರುವಂತಹದ್ದು ಅದನ್ನು ಮತ್ತೆ ಯಾವಾಗ ಬರುತ್ತೋ ಆಗ ನೋಡೋಣ. ಈಗ ತ್ರಿಪುರಾಂಬಿಕಾ ಅನ್ನೋದಕ್ಕೆ ತಾಯಿಯ ವಾಸಸ್ಥಾನವಂಥ ಮನೆಯನ್ನಿಟ್ಟುಕೊಂಡು ನಾವು ಅರ್ಥವನ್ನು ಹೇಳಬೇಕಾಗತ್ತೆ. ಹೇಗೆ ಅಂತಂದರೆ ಇದಕ್ಕೆ ಶಾಸ್ತ್ರಕಾರರು ಒಂದು ಮಾತನ್ನು ಹೇಳ್ತಾರೆ. ಅಷ್ಟಮಚಕ್ರಾಭಿಮಾನಿನಿ ತ್ರಿಪುರಾಂಬಾಖ್ಯ ದೇವತಾ ಅಂತ ಈ ನಾಮದ ವಿವರಣೆ. ಅಷ್ಟಮಚಕ್ರಾಭಿಮಾನಿನಿ ಅಂತ ಇದನ್ನು ಸ್ಪಷ್ಟಪಡಿಸೋದಕ್ಕೆ ಅಂತಲೇ ಇವತ್ತು ಆಕೆಯನ್ನು ಇಲ್ಲಿ ತಂದು ಕೂರಿಸ್ಕೊಳ್ಬೇಕು ಅಂತ ಹೇಳಿದ್ದೇನೆ. ಹಾಗಾಗಿ ಅದನ್ನು ತಂದಿಟ್ಟಿದ್ದಾರೆ. ಶ್ರೀಚಕ್ರದಲ್ಲಿ ಬೇರೆ ಬೇರೆ ಚಕ್ರಗಳಿವೆ. ಚಕ್ರ ಅಂದರೆ ನೀವು ಯಾವುದೋ ಆರ್ಡಿನರಿ ವೀಲ್ ಅಂತ ಮನಸ್ಸಿಗೆ ತಂದ್ಕೊಳ್ಬೇಡಿ. ಕೋಣಗಳನ್ನು ಒಳಗೊಂಡ ಚಕ್ರ, ಅದು ಹೀಗೆ ವೃತ್ತಾಕಾರವಾಗಿ ಇರ್ತದೆ. ಹಾಗಾಗಿ ಈ ಅಷ್ಟಮ ಚಕ್ರದ ಅಭಿಮಾನಿನಿ. ಇಲ್ಲಿ ಒಟ್ಟು ಎಷ್ಟು ಚಕ್ರಗಳಿವೆ ಕೇಳಿದ್ರೆ 9 ಚಕ್ರಗಳಿವೆ. ಗೊತ್ತಿಲ್ಲ, ಏನು ಗೊತ್ತಾಗೋದಿಲ್ಲ. ಅದು ರಹಸ್ಯದ ಗೂಡು. ಅದು ಅದನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಹೋದರೆ ನಾನು ಹಿಂದೆಲ್ಲ ಅದನ್ನು ಹೇಳಿದ್ದೇನೆ ಸಾಕಷ್ಟು ವಿಸ್ತೃತವಾಗಿ. ಆದರೆ ಇವತ್ತು ಈ ನಾಮವೇ ನೇರವಾಗಿ ಹಾಗಿದ್ದರಿಂದ ಆಕೆಯ ಸ್ವರೂಪವನ್ನು ನಾನು ಇಲ್ಲಿ ಹೇಳಬೇಕಾದದ್ದು ಅನಿವಾರ್ಯವಾಗಿದೆ. ಹಾಗಾಗಿ ಹೇಳ್ತಿದ್ದೇನೆ, ಅಷ್ಟಮ ಚಕ್ರಾಭಿಮಾನಿನಿ ಅಂತ. ಮೊದಲ ಚಕ್ರ ಯಾವುದು? ತ್ರಿಕೋಣವೇ ಮೊದಲ ಚಕ್ರ. ಈಗ ತಾನೇ ನಾನು ಇದನ್ನು ಪರಿಚಯಿಸಿದ್ದೇನೆ. ಕೆಲವು ಸಂದರ್ಭದಲ್ಲಿ ಬಿಂದುವನ್ನು ಹೇಳೋದುಂಟು, ಆದರೆ ಇಲ್ಲ ಹಾಗಲ್ಲ. ಅದನ್ನು ಸಮಯ ನೋಡಿ ಅರ್ಥ ಮಾಡಬೇಕಾಗತ್ತೆ ಅಷ್ಟೇ. ಹಾಗಾಗಿ ಮೊದಲ ಚಕ್ರ ಈ ತ್ರಿಕೋಣ. ಹೀಗೆ ಅದರ ನೆಕ್ಸ್ಟ್ ಚಕ್ರ ಬಿಂದು, ತ್ರಿಕೋಣ, ವಸುಕೋಣ. ವಸು ಅಂದರೆ 8 ಅಂತ ಅರ್ಥ. ಅಷ್ಟವಸುಗಳು ನೋಡಿ ಇಲ್ಲಿ ಉಂಟು. ಇದು 1 2 3 4 5 6 7 8 8 ಕೋಣಗಳನ್ನು ಒಳಗೊಂಡ ಚಕ್ರ. ಅದು ಅದರ ಹೆಸರು ವಸುಕೋಣ, ಅಂದರೆ ಅಷ್ಟಕೋಣ ಅಂತ ಅರ್ಥ. ಅದಾದ ಮೇಲೆ ದಶಾರ ಯುಗ್ಮ, ಅರ ಅಂದರೆ ದಳ, 10 ದಳಗಳಿಂದ ಕೂಡಿದ 2 ಚಕ್ರಗಳು ಅದರ ಹೊರಗಡೆ ಇರುವಂಥದ್ದು. ನೋಡಿ ತೋರಿಸ್ತೇನೆ. 1 2 3 4 5 6 7 8 9 10. This is called
ಅಂತರ್ದಶಾರ. ಅಂತರ್ದಶಾರ ಅಂದರೆ 10 ದಳಗಳ 2 ವೃತ್ತಗಳಿವೆ. ಆ ಮೊದಲ ವೃತ್ತಕ್ಕೆ ಒಳಗಡೆ ಇರುವ 10 ದಳಗಳ ಚಕ್ರ ಅಂತ ಹೆಸರು ಅಂತರ್ದಶಾರ ಅಂದರೆ. ಮತ್ತು ಬಹಿರ್ದಶಾರ, ಈಗ ನೋಡಿ ಅದ್ರ ಹೊರಗಡೆ ಇನ್ನೊಂದುಂಟು. ಇಲ್ಲೇನು ಶುರುವಾಗುತ್ತೆ ಅದು? 1 2 3 4 5 6 ವ್ಯತ್ಯಾಸ ಆಯಿತಾ? 1 2 3 4 5 6 7 8 9 10. ನಮಗೆ ದೃಷ್ಟಿ ಹಾಯಿಸುವಾಗಲೇ ಎಷ್ಟು ಕಷ್ಟ, ಇನ್ನು ಅದನ್ನು ಬಿಡಿಸುವಾಗ ಎಷ್ಟು ಕಷ್ಟ ಆಗ್ಬೋದು ಲೆಕ್ಕ ಹಾಕ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಬಹಿರ್ದಶಾರ. ಅಲ್ಲಿಗೆ ಎಷ್ಟಾಯಿತು ಚಕ್ರ? ಈಗ ತ್ರಿಕೋಣ 1ನೇದು, ಅಷ್ಟಕೋಣ 2ನೇದು, ಅಂತರ್ದಶಾರ 3ನೇದು, ಬಹಿರ್ದಶಾರ 4ನೇದು. ಅದಾದ ಮೇಲೆ ಈಗ ಮನು 14. ಮನು ಅಂದರೆ 14 ಅಂತ ಅರ್ಥ. ಯಾಕೆ 14 ಮನುಗಳು? ಇಲ್ಲಿಂದ ಶುರು ನೋಡಿ. 1 2 3 4 5 6 7 8 9 10 11 12 13 14. 14 ದಳಗಳಿಂದ ಕೂಡಿದಂತಹದ್ದು ಇದು. ಎಷ್ಟನೇ ಚಕ್ರ ಆಯಿತು ಅಲ್ಲಿಗೆ? 5ನೇ ಚಕ್ರ ಆಯಿತು. ಅದಾದ ಮೇಲೆ 8 ದಳಗಳ ಒಂದು ಚಕ್ರ ಇರಬೇಕು. ಕಮಲದ ದಳ ಉಂಟು ನೋಡಿ ಅಲ್ಲಿ. ಸಾರಿ, 1 2 3 4 5 6 7 ಇದು 8. ಇದು ಅದಾದ ಮೇಲೆ ಮತ್ಪನ ಅದರವರೆಗೆ 16 ಉಂಟು. ಆ ಬಿಳಿ ವರ್ಣದಲ್ಲಿ ಉಂಟಲ್ಲ, 16 ದಳ ಉಂಟು. ಎಣಿಸಿ, ಗೊತ್ತಾಗುತ್ತೆ. ಯಾಕೆ ನಿಮಗೆ ಅಲ್ಲಿಂದನೇ ಕಾಣುತ್ತೆ. ಇಟ್ಸ್ ಈಸಿಲಿ ವಿಸಿಬಲ್ ಈಗ ಅಂತ ಅಲ್ವಾ? ಇಲ್ಲಿಗೆ ಎಷ್ಟಾಯಿತು? 7 ಆಯಿತಾ? 7 ಆಯಿತು. ಅದಾದ ಮೇಲೆ ನಾನು ಹೇಳೋಕೆ ಅನ್ನೋದಲ್ಲ, ನಿಮ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ಬುದ್ಧಿಯನ್ನು ಓಡಿಸಿದರೆ ತ್ರಿಪುರಾಂಬಿಕೆ ಅಲ್ಲೇ ಇದ್ದಾಳೆ ನೋಡಿ. ಅವಳು ಎಷ್ಟು ಗೆರೆ ಉಂಟು? 3 ಅಲ್ವಾ? ಹೌದು ತಾನೇ? ಆದ್ದರಿಂದ ಈ 8ನೇ ಚಕ್ರ ಉಂಟಲ್ಲ, ವೃತ್ತತ್ರಯ, 3 ವೃತ್ತಗಳಿಂದ ಕೂಡಿದಂಥದ್ದು. ಇದಕ್ಕೆಲ್ಲ ಬೇರೆ ಬೇರೆ ಅಭಿಮಾನಿ ದೇವತೆಗಳು ಇದ್ದಾರೆ. ಹಾಗಾಗಿ ಈ ವೃತ್ತತ್ರಯಗಳಿಂದ ಕೂಡಿದಂತಹ ಅಷ್ಟಮ ಚಕ್ರಾಭಿಮಾನಿನಿಯಾದಂಥ ತಾಯಿಗೆ, ಜಗನ್ಮಾತೆಗೆ ತ್ರಿಪುರಾಂಬಾಖ್ಯಾ ದೇವತಾ ಅಂತ ಹೆಸರು. ಹಾಗಾಗಿ ಆ ರೂಪದಲ್ಲಿ ಇರುವವಳು ಅವಳೇ. ಆದ್ದರಿಂದ ಜಗನ್ಮಾತೆ ಹೆಸರು ತ್ರಿಪುರಾಂಬಿಕಾ. ಇದಿಷ್ಟು ಅವಳಿದ್ದೇ ಸ್ವರೂಪ. ಆದರೆ ಒಂದೊಂದು ವೃತ್ತದಲ್ಲಿ ತನ್ನದೇ ಬೇರೆ ಬೇರೆ ಅಂಶಗಳನ್ನು ಇಟ್ಟಿದ್ದಾಳೆ. ಆ ಅಂಶಗಳಿಗೆ ಬೇರೆ ಬೇರೆ ಹೆಸರು. ಅಂಶ ಎನ್ನುವುದು ಯಾವಾಗಲೂ ಸಹ ಅಂಶಿಯನ್ನು ಬಿಟ್ಟು ಇರುವುದಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಇದು ಅಂಶ. ಈ ಅಂಶಗಳಿದ್ದಾವಲ್ಲ, ಇದನ್ನು ಬಿಟ್ಟಿಲ್ಲ. ಇದು ಅಂಶವೇ. ಇದು ಈ ದೇಹವನ್ನು ಬಿಟ್ಟು ಇಲ್ಲ ಅಲ್ವಾ? ಹಾಗೆ ಜಗನ್ಮಾತೆ ಈ ಅಷ್ಟಮ ಚಕ್ರಾಭಿಮಾನಿಯಾದಂತಹ ತ್ರಿಪುರಾಂಬಿಕಾ ದೇವಿಯ ಸ್ವರೂಪದಲ್ಲಿ ಇರುವವಳಾದ್ದರಿಂದ ಅವಳಿಗೂ ಅದೇ ಹೆಸರು, ತ್ರಿಪುರಾಂಬಿಕಾ ಅಂತ. ಇದು ಒಂದರ್ಥ. ಇದು ಇಲ್ಲದೇ ಇದ್ದರೆ ಇದನ್ನು ಮನಸ್ಸಿಗೆ ತರೋದು ಬಹಳ ಕಷ್ಟ. ಹಾಗಾಗಿ ಪೂಜೆ ಮಾಡಬೇಕಿದ್ರೆ, ಅಂದರೆ ಶ್ರೀವಿದ್ಯೆಯನ್ನು, ಶ್ರೀಚಕ್ರವನ್ನು ಪೂಜೆ ಮಾಡಬೇಕಿದ್ರೆ ಇದೆಲ್ಲದಕ್ಕೂ ಪ್ರತ್ಯೇಕವಾದಂತಹ ಪೂಜೆ ನಡಿಬೇಕು, ನಡೀತದೆ. ಪ್ರತ್ಯೇಕವಾದಂಥದ್ದು. ಅದು ಹೇಗೆ ಏನು ಅಂತ ನನ್ನನ್ನು ಕೇಳಬೇಡಿ. ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ. ಅಷ್ಟು ಮಾತ್ರ ಗೊತ್ತು ನನಗೆ. ಇದು ಮೊದಲನೇ ಅರ್ಥ ಈ ನಾಮದಲ್ಲಿ. ಏನು? ಅಷ್ಟಮ ಚಕ್ರಾಭಿಮಾನಿ ತ್ರಿಪುರಾಂಬಿಕಾಖ್ಯ ದೇವತಾರೂಪ ಅನ್ನೋದಕ್ಕೆ ಈ ವೃತ್ತತ್ರಯ ರೂಪದಲ್ಲಿ ಇರುವವಳು. ಅಲ್ಲಿಂದ ಮುಂದಕ್ಕೆ ಹೋದರೆ ಅದೇ ಕೊನೆಗುಂಟಲ್ಲ, ಅಲ್ಲೂ ಮತ್ತು 3 ರೇಖೆ ಇರಬೇಕಿತ್ತು. ಅಲ್ಲಿ ಕಲರ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ಹಾಗಾಗಿ ಅದರ ಹೆಸರು ಏನಕ್ಕೆ ಅಂದರೆ ಧರಣಿ, ಅಂದರೆ ಭೂಪುರ. ಭೂಪುರ ಅಲ್ಲೂ ಸಹ 3 ಇರಬೇಕು ಹೀಗೆ ಅಂತ. ಸಮತಟ್ಟಾಗಿರುವಂಥದ್ದು, ಚಚ್ಚೌಕದ ಆಕಾರದಲ್ಲಿ
ಅದು ಉಂಟು. ನೋಡೋಣ, ಅಲ್ಲಿಗೆ ಸೇರಿದರೆ ಒಟ್ಟು ಎಷ್ಟಾಗುತ್ತೆ? 9 ಆಗತ್ತೆ. ಇವಳನ್ನೇ ನವಪ್ರಕೃತಿಗಳು ಅಂತಲೂ ಕರೆಯೋದು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಒಂದು ಅರ್ಥ ಆಯಿತು ಈ ನಾಮದೊಳಗೆ. ಇವಾಗ ಮುಂದಿನ ಅರ್ಥಕ್ಕೆ ಹೋಗೋಣ. ಅಥವಾ ತ್ರಯಾಣಾಂ ಪುರಾಣಾಂ ಅವಸ್ಥಾರೂಪಾಣಾಂ ಅಂಬಿಕಾ ಜನಿಕಾವಾ ಎನ್ನುವಂಥದ್ದು ಇನ್ನೊಂದು ವಿವರಣೆ. ನಾವು ಎಷ್ಟೆಲ್ಲ ಪುರಗಳನ್ನು ನೋಡ್ಕೊಂಡು ಬಂದ್ವಿ, ಆದರೆ ಇನ್ನೂ ನಾವು ನೋಡದೇ ಇರುವಂತಹ, ಪ್ರತಿದಿನವೂ ಅನುಭವಿಸುವಂತಹ ಒಂದು ಪುರ ಹಾಗೆ ಬಾಕಿ ಉಳಿದೋಯ್ತು. ಪ್ರತಿದಿನವೂ ಈ ಪುರಗಳಿಗೆ ನಾವು ಹೋಗಿ ಬಂದು ಮಾಡ್ತಾನೆ ಇರ್ತೇವೆ. ಆದರೆ ಆ ಪುರವನ್ನು ನಾನು ಇನ್ನೂ ನೋಡಲಿಲ್ಲ ಇಲ್ಲಿ ಈ ನಾಮದಲ್ಲಿ. ಯಾವ್ಯಾವುದಪ್ಪ ಅಂದರೆ ಆ ಪುರಗಳ ಹೆಸರು ಎಚ್ಚರ, ಕನಸು ಮತ್ತು ನಿದ್ರೆ. ದಿನವೂ ಹೋಗೋದಿಲ್ವ ಈ 3 ಪುರಗಳಿಗೂ? ಈಗ ನಾವು ಇದ್ದೇವೆ ಎಚ್ಚರದ ಪುರದಲ್ಲಿ ಅಂತ ಅಂದ್ಕೊಂಡು ಬಿಡೋಣ. ಇಲ್ಲ, ಕೆಲವು ಜನರಿಗೆ ದೇಹ ಇಲ್ಲಿ ಇರುತ್ತೆ, ಅವರ ಎಚ್ಚರ ಇನ್ನೊಂದು ಕಡೆಗೆ ಇರುತ್ತೆ ಅಲ್ವಾ? ಮತ್ತು ಕೆಲವು ಜನ ಇಲ್ಲೂ ಸಹ ಕೊನೆಯ ಪುರಕ್ಕೆ ಹೋಗ್ಬಿಡ್ತಾರೆ. 7:15 ಅಷ್ಟೊತ್ತಿಗೆ ಕರೆಕ್ಟಾಗಿ ಆ ಪುರದಿಂದ ಜಾರಿ ಮತ್ತೆ ಪುನಃ ಮೊದಲನೇ ಪುರಕ್ಕೆ ಬಂದುಬಿಡ್ತಾರೆ. ಪ್ರಾಯಶಃ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಕೆಲವು ಜನ ಮೊದಲನೇ ಪುರದಿಂದ ಕೊನೆಯ ಪುರಕ್ಕೆ ಹೋಗಿ ಮಧ್ಯೆಯಲ್ಲಿ ಆ 2ನೇ ಪುರದಲ್ಲೂ ನಿಂತು ಇದಕ್ಕಿಂತ ಅದೇ ಚೆನ್ನಾಗಿದೆಯಲ್ಲ ಅಂತಲೂ ಯೋಚನೆ ಮಾಡುವವರು ಇರ್ತಾರೆ. ಎಚ್ಚರ, ಕನಸು, ನಿದ್ರೆ, ಈ 3 ಪುರಗಳನ್ನು ಹುಟ್ಟಿದ ಆ ದಿನದಿಂದ ಇದನ್ನು ಕಳಚಿ ಹೋಗೋ ತನಕನೂ ಸಹ ನಮ್ಮ ಚೈತನ್ಯ ರೂಪದ ಒಳಗಿರುವಂಥ ಆಕೆ ಸಂಚಾರ ಮಾಡ್ತಾನೆ ಇರ್ತಾಳೆ ಅಲ್ವಾ? ಹಾಗಾಗಿ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಈ 3 ಅವಸ್ಥೆಗಳಲ್ಲೂ ಸಹ ಯಾವಳು ನಮ್ಮ ಒಳಗಿದ್ದು ಎಲ್ಲ ಚಟುವಟಿಕೆಗಳನ್ನು ಮಾಡಿಸ್ತಾಳೋ ಅವಳ ಹೆಸರು, ಅಂದರೆ ಎಲ್ಲ ಅವಸ್ಥೆಗಳಿಗೂ ಸಹ ಮಾತೃಸ್ಥಾನೀಯಳಾಗಿ ಇರುವವಳಾದ್ದರಿಂದ ಆಕೆ ತ್ರಿಪುರಾಂಬಿಕಾ. ಅಲ್ಲ, ಈ ಅವಸ್ಥೆಗೆ ಅವಳು ಹೋಗದಿದ್ರೆ ಏನಾಗತ್ತೆ? ಇನ್ನೇನಿಲ್ಲ, ಒಂದು ದಿವಸ ನಮಗೆ ಸರಿಯಾಗಿ ನಿದ್ರೆ ಬರದೇ ಇದ್ದರೆ ಆವಾಗ ಗೊತ್ತಾಗತ್ತೆ. ಅವಳು ಈ ಪುರಕ್ಕೆ ಬರದಿದ್ದರೆ ನಮಗೆ ಆನಂದದ ಪ್ರಾಪ್ತಿಯೇ ಆಗೋದಿಲ್ಲ ಅಲ್ವಾ? ಹಾಗೆ ಅಂತ ಅಲ್ಲೇ ಇದ್ದರೆ ಈ ಹೊರಪ್ರಪಂಚದ ಅರಿವು ಆಗೋದಿಲ್ಲ. ಹಾಗೆ ಅಂತ ಇಲ್ಲೂ ಇಲ್ಲದೆ ಮತ್ತು ಅಲ್ಲಿಗೂ ಬರದೆ ಕನಸಿನಲ್ಲೇ ಇದ್ದುಬಿಟ್ರೆ ಬದುಕೆಲ್ಲ ಕನಸೇ ಆಗಿಬಿಡುತ್ತೆ, ಯಾವುದೂ ನನಸಾಗೋದೇ ಇಲ್ಲ. ಆದ್ದರಿಂದ ಅವಳಿಗೆ ಗೊತ್ತು ಎಷ್ಟೆಷ್ಟೊತ್ತಿಗೆ ಯಾರ್ಯಾರ ಪುರದಲ್ಲಿ ನಾನು ಎಲ್ಲೆಲ್ಲಿರಬೇಕು ಅಂತ. ಹಾಗಾಗಿ ಅಲ್ಲಲ್ಲಿ ಇದ್ದು ಎಚ್ಚರಾವಸ್ಥೆಯಲ್ಲಿ ಇದ್ದು ನಮಗೆ ಜ್ಞಾನಗ್ರಹಣಕ್ಕೆ ಅವಕಾಶ ಮಾಡಿಕೊಡ್ತಾಳೆ ಅಲ್ವಾ? ಮತ್ತು ಕನಸಿನ ಅವಸ್ಥೆಯಲ್ಲಿ ವಿಚಾರ ಮಾಡೋ ನೀನು, ಈ ಜನ್ಮದಲ್ಲಿ ನೀನು ನೋಡುವ ಎಲ್ಲ ಕನಸು ಈ ಜನ್ಮದ್ದಲ್ಲ. ಯಾಕೆಂದರೆ ನೀನು ನೋಡದೇ ಇರೋದು ಕನಸು ಬೀಳತ್ತೆ. ಆ್ಯಸ್ ಪರ್ ವೇದಾಂತ ನಾವು ಅನುಭವಿಸದೇ ಇರುವುದು, ಕಂಡು ಕೇಳದೇ ಇರುವುದು ಕನಸಿನ ರೂಪದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಸಲ ಈ ಜನ್ಮದಲ್ಲಿ ನಾವು ಅದನ್ನು ನೋಡೇ ಇರೋದಿಲ್ಲ, ಅದು ಬಂದುಬಿಡುತ್ತೆ. ಆಗ ಅಲ್ಲೊಂದು ಪಾಠ ಉಂಟು ನನಗೆ, ಹಿಂದೆ ನಿನಗೊಂದು ಜನ್ಮ ಇತ್ತು ಅನ್ನೋದನ್ನು ಮರಿಬೇಡ. ಅದು ಇತ್ತು ಅಂತ ಆದಮೇಲೆ ಹಿಂದೆ ಇತ್ತು, ಈಗ ಇದೆ, ಮುಂದೆ ಕ್ವಶನ್ ಮಾರ್ಕ್, ಮುಂದು ಗ್ಯಾರಂಟಿ ಅನ್ನುವಂತಹ ಸಂದೇಶ ಮಾಡ್ತಾರೆ. ಅದರ ಜೊತೆಗೆ ನೀನು ನಾನಿಲ್ಲ ಅಂತ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಹೇಳ್ತಾ ಇರ್ತೀಯಲ್ಲ, ಸುಖ ಅನ್ನೋದು ಕೇವಲ ಇಂದ್ರಿಯಗಳಿಂದ ಮಾತ್ರ ಬರುವುದಲ್ಲ. ಇಂದ್ರಿಯಾತೀತವಾದ ಸ್ಥಿತಿಯಲ್ಲೂ ನೀನು ಸುಖವನ್ನು ಅನುಭವಿಸಬಲ್ಲೆ, ಅದು ನನ್ನದೇ ಸ್ವರೂಪ ಅಂತ ತೋರಿಸ್ತಾಳೆ. ಯಾವ ಗಾಢನಿದ್ರಾವಸ್ಥೆಯಲ್ಲಿ. ಹೇಳ್ರಿ, ಯಾವ ಇಂದ್ರಿಯ ಕೆಲಸ ಮಾಡ್ತಿತ್ತು ಅಲ್ಲಿ? ಹೌದು ತಾನೆ? ಯಾವ ಇಂದ್ರಿಯವೂ ಕೆಲಸ ಮಾಡಲಿಲ್ಲ. ಹಾಗೆ ಅಂತ ನಿಮಗೆ ಸುಖ ಇರಲಿಲ್ವಾ? ಇಲ್ಲ ಅಂದರೆ ಯಾರೋ ದಯವಿಟ್ಟು ಕೈ ಎತ್ತಿ. ಇಲ್ವಾ? ಇತ್ತು. ಯಾಕಂದ್ರೆ ಗೊತ್ತು, ನೀವು ಕೈ ಎತ್ತರಿ ಸಿಕ್ಕಾಕೊಂಡು ಬಿಡ್ತೀರಿ.
ಕುರ್ಚೆ ಮೇಲೆ ಕುಳಿತೇ ನಿದ್ದೆ ಮಾಡೋ ಜನ ಇನ್ನು ಹಾಸಿಗೆ ಮೇಲೆ ನಿದ್ದೆ ಮಾಡದೇ ಇರ್ತಾರಾ? ಹೌದು ತಾನೆ? ಆ ಆನಂದದ ಸ್ವರೂಪ ಯಾರಿಗೆ ಬೇಡ ಅಂಥೇಳಿ ಅದನ್ನು ಪಡೆಯೋದಕ್ಕೆ ನಾವು ಹಪಹಪಿಸ್ತಾ ಇರ್ತೇವೆ, ಚಡಪಡಿಸ್ತಾ ಇರ್ತೇವೆ. ಆದ್ದರಿಂದ ಅವಳು ಆನಂದದ ರಸ ಭಟ್ಟಿ. ನೀವು ಸ್ವಲ್ಪ ನಿದ್ದೆ ಬಂದಾಗ ಸ್ವಲ್ಪ ಅಕ್ಕಪಕ್ಕದ ಸ್ವಲ್ಪ ಗಲಾಟೆ ಆಗಲಿ, ಡಿಸ್ಟರ್ಬೆನ್ಸ್ ಆಗಲಿ, ನಿದ್ದೆ ಮಾಡಬೇಡ, ನನಗೆ ತೊಂದರೆ ಕೊಡಬೇಡ ನೀನು ಇವಾಗ ಅಂತ. ಮತ್ತಷ್ಟೇ ಅಲ್ಲ, ತಂಪಿಗಾಯಿತು ಹೊಟ್ಟೆ, ಆಗ ತೂಕ ಹಾಕೋದಕ್ಕೆ ಶುರು ಆಗುತ್ತೆ. ನಾನು ಡಿಸ್ಟರ್ಬ್ ಮಾಡಬೇಡ, ನಾನು ಸ್ವಲ್ಪ ವಾಮ ಕುಕ್ಷಿ ಮಾಡಬೇಕು ಅಂದರೆ ಈ ಸುಖಕ್ಕಿಂತ ಆ ಸುಖ ಮೇಲು ಅಂತ ಆಯ್ತಲ್ವ ಅಲ್ಲಿಗೆ. ಯಾರು ಕೇಳಿದರೆ, ಅಲ್ಲ ಈಗ ಊಟ ಮಾಡಿ ಹೊಟ್ಟೆ ತುಂಬಿದೆ, ನನಗೆ ಸಾಕಷ್ಟು ಕೆ ಜಿ ಮೈಸೂರು ಪಾಕ ತಿಂದಿದೆಯೇ, ಇಷ್ಟು ಸುಖ ಅನುಭವಿಸಾದ ಮತ್ತು ನನ್ನ ನಿದ್ರಾ ಸುಖ ಯಾಕಯ್ಯ ಅಂತ ಕೇಳಿ ನೀವು ಹತ್ತಿರದಲ್ಲಿ ಕಪಾಳಕ್ಕೆ ಹೊಡೆದು ಬಿಡ್ತಾರೆ ಅಷ್ಟೇ. ದಟ್ ಈಸ್ ಮೈ ರೈಟ್. ಓಕೆ, ನನ್ನ ಸ್ವರೂಪ. ಅದರ ಒಂದು ಅಲ್ಲಿ ಏನಾಗುತ್ತೆ ಅಂದರೆ, ನಾನು ಸುಖವನ್ನು ಅನುಭವಿಸ್ತಾ ಇದ್ದೇನೆ ಅನ್ನೋದು ಆ ಕ್ಷಣದಲ್ಲಿ ಅರಿವಿಗೆ ಬರೋದಿಲ್ಲ. ಅದರ ಜೊತೆಗೆ ಆ ಅಜ್ಞಾನ ಆವರಿಸಿಕೊಂಡಿರುತ್ತೆ, ಅದು ಲೇಯರ್ ಹೇಗೆ ಅಂತ. ಸೂರ್ಯನ ಸುತ್ತಲೂ ಮೋಡ ಕವಿದ ಹಾಗಾಗ್ಬಿಡುತ್ತೆ. ಆದರೆ ಎಚ್ಚರ ಆದಮೇಲೆ ಆ ಸುಖಮಹಂ ಸ್ವಾಪ್ಸಂ, ಚೆನ್ನಾಗಿ ನಿದ್ದೆ ಬಂತು, ಏನು ಸುಖ. ಇನ್ನೊಂದು ತಾಸಿಗೆ ಕಂಟಿನ್ಯೂ ಆಗಬೇಕಿತ್ತು, ಅಷ್ಟೊತ್ತಿ ಹಾಳಾದ ಫೋಲು ರಿಂಗಣ ಆಗಿಬಿಡ್ತು. ಅಂದರೆ ಫೋನ್ ಶಬ್ದ ಮಾಡಿ ಎಬ್ಬಿಸ್ಬಿಡ್ತು. ಅಲ್ಲ, ನಾವೇ ಅಲಾರಾಮ್ ಕೊಟ್ಕೊಂಡಿದ್ವಿ ಅಲ್ವಾ? ಹಾಗಾಗಿ ಈ ಎಚ್ಚರ, ಕನಸು ಮತ್ತು ಗಾಢನಿದ್ರಾವಸ್ಥೆ, ಈ ಮೂರು ಪುರಗಳಲ್ಲಿ ಅವಳು ಸಂಚಾರ ಮಾಡ್ತಾ ನಮಗೆ ತಾಯಿಯಾಗಿ ಉಪಕರಿಸ್ತಾ ಇರ್ತಾಳಲ್ಲ. ಅಲ್ಲ, ಕನಸಲ್ಲೂ ಉಪಕರಿಸ್ತಾಳ ಅಂತ ನೀವು ಕೇಳಬಹುದು. ನಿಮಗೆ ಇಷ್ಟವಾದ ಸ್ವಪ್ನವೇ ಬಿದ್ದರೆ ಇಷ್ಟು ಸಂತೋಷ ಆಗುತ್ತೆ ಅಲ್ವಾ? ಇಷ್ಟು ಮಾತ್ರ ಹೇಳ್ತೇನೆ, ಮುಂದೆ ಏನು ಅನ್ನೋದನ್ನು ನೀವು ಬೆಳೆಸ್ಕೊಳ್ಳಿ ಅದನ್ನು ಹೀಗೆ ಅಂತ. ಹಾಗೆ ಜಾಗೃತ ಅವಸ್ಥೆಯಲ್ಲಿ ಆಕೆ ಒಳಗಡೆಗೆ ಬುದ್ಧಿಯನ್ನು ಪ್ರಚೋದಿಸ್ತಾ ಇದ್ದರೆ ನಮಗೆ ಪ್ರಪಂಚದ ಅರಿವೇ ಬರೋದಿಲ್ಲ. ಬರ್ತದೆಯಾ? ಇಲ್ಲ. ಆದ್ದರಿಂದ ಅವಳು ನಮ್ಮ ಒಳಗಿದ್ದು ಆ ಅಂತರಂಗದ ತಾಯಿಯಾಗಿ ನಮ್ಮನ್ನು ಪ್ರೇರೇಪಿಸ್ತಾ ಇರ್ತಾಳೆ. ಆದ್ದರಿಂದ ಅವಳು ಆ ತ್ರಿಪುರಾಂಬಿಕಾ ಅಂತ ಹೆಸರು. ಆಯಿತು, ಈ ಎರಡನೇ ಅರ್ಥ. ಮತ್ತು ಮೂರನೇ ಅರ್ಥ, ತ್ರೀಣಿ ಪುರಾಣಿ ಯಸ್ಯಾಹ ಸಹ ಜೀವ, ಯಸ್ಯ ಸಹ ಜೀವ. ಮೂರು ಪುರಗಳ ಒಳಗೆ ಒಬ್ಬ ಇದ್ದಾನೆ ಚೈತನ್ಯ ರೂಪದಿಂದ, ಅವನ ಹೆಸರು ಜೀವ ಅಂತ. ಯಾವ್ಯಾವುದ್ರಿ ಪುರ ಅಂತಂದರೆ, ಒಂದು ಈ ಸ್ಥೂಲ ಶರೀರ, ಕರ ಚರಣಾದಿ ಅವಯವಗಳಿಂದ ಕೂಡಿದಂಥ ಸ್ಥೂಲ ಶರೀರವೇ, ಸ್ಥೂಲ ದೇಹವೇ ಇದೊಂದು ಪುರ. ಶರೀರಂ ಪುರಮುಚ್ಯತೆ, ಶರೀರದ ಇನ್ನೊಂದು ಹೆಸರು ಪುರ ಅಂತ. ಇದರ ಒಳಗೆ ಇನ್ನೊಂದು ಪುರ ಉಂಟು, ಸಪ್ತದಶ ಅವಯವಾತ್ಮಕಂ, 17 ಅವಯವಗಳಿಂದ ಕೂಡಿದ್ದು. ಹೇಳಿದ್ದೇನೆ ನಾನು, ವಿವೇಕ ಚೂಡಾಮಣಿ ಹೇಳಬೇಕಿದ್ರೆ, ಭಗವದ್ಗೀತೆ ಹೇಳಬೇಕಿದ್ರೆ ಎಲ್ಲ ಹೇಳಿದ್ದೇನೆ, ಇಲ್ಲೂ ಹಿಂದೆ ಹೇಳಿದ್ದೇನೆ. ಅದ್ರ ಏನು ಮಾಡ್ತೀರಿ? ಲೌಕಿಕ ವಿಷಯ ನಮ್ಮ ತಲೆಯಲ್ಲಿ ಭದ್ರವಾಗಿ ನೆನಪಿರುವಷ್ಟು ವೇದಾಂತ ವಿಚಾರ ಇರೋದಿಲ್ಲ. ಅದೇ ಸಮಸ್ಯೆ. ಹಾಗಾಗಿ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಭೂತಗಳು ಆಗೋಯ್ತು 15. ಮನಸ್ಸು, ಬುದ್ಧಿ, ಅಹಂಕಾರ. ಈಗ ತಾನೇ ಹೇಳಿದ್ದೇನೆ. ಎಷ್ಟಾಯಿತು ಇಲ್ಲಿಗೆ? 18 ಆಯಿತು. ಮತ್ತು ಕೆಲವು ಸಲ ಏನು ಮಾಡ್ತಾರೆ ಕೇಳಿದರೆ, ಅದನ್ನು 18 ಹೇಳ್ತಾರೆ, 19 ಹೇಳ್ತಾರೆ. ಇನ್ನು ಕೆಲವು ಸಲ ಬರೇ ಮನಸ್ಸು ಒಂದನ್ನೇ ಸೇರಿಸ್ಬಿಟ್ರು. ಮನಸ್ಸು ಇಷ್ಟೇ ಹೇಳಿದ್ರು ಸಹ ಆ ಮೂರರ ಸಮಷ್ಟಿ ಅಂತ ಅರ್ಥ. ಹೀಗೆ ಒಟ್ಟಾರೆ ಅದರ ಕರೆಕ್ಟಾದಂಥ ಡೆಫಿನೇಷನ್ ಸಪ್ತದಶ, 17 ಅವಯವಗಳಿಂದ ಕೂಡಿದ್ದು. ಸಮ್ಟೈಮ್ಸ್ ಅದು 18 ಆಗ್ಬೋದು, 19 ಆಗ್ಬೋದು. ಅದರೊಳಗಡೆ ಅಹಂಕಾರ, ಚಿತ್ತ ಅಂತೆಲ್ಲ ಸೇರಿಸಿ ನೋಡಿ. ಯಾವಾಗ ನಾನು ಮನಸ್ಸು, ಬುದ್ಧಿ, ಅಹಂಕಾರ ಅಂದೆ, ಚಿತ್ತ ಅಂದರೆ ಮೆಮೊರಿ ಸೆಲ್. ಅದಿಲ್ಲ ಅಂತ ಆದರೆ ಕೆಲಸನೇ ಮಾಡೋದಿಲ್ಲ. ನಿನ್ನೆ ಉಪನ್ಯಾಸಕ್ಕೆ ಹೋಗಿದ್ರಾ? ಗೊತ್ತಿಲ್ಲ. ಓಕೆ, ಮೆಮೊರಿ ಇಲ್ಲ. ನೀವೆಲ್ಲ ಹೋದವರು? ನಾ ಹೋಗಿದ್ನಾ? ಗೊತ್ತಿಲ್ಲ. ಅದಿಲ್ಲ ಅಂದರೆ ಹೋಯ್ತು ಮತ್ತೆ. ನೋಡಿ, ಈ ಒಳಗಡೆ ಇರುವ ಯಾವ ಪುರ ಸರಿಯಾಗಿ ಕೆಲಸ ಮಾಡದಿದ್ರೂ ಸಹ ನಾವೊಂದು ರೀತಿ ಎಡಬಟ್ಟು ಪುರ ಆಗಿಬಿಡ್ತೇವೆ.
ಹಾಗಾಗಿ ಆ ತ್ರಿಪುರಾಂಬಿಕಾ ಅಲ್ಲಿದ್ದು ಕೆಲಸ ಮಾಡಿದರೆ ಮಾತ್ರ ನಮ್ಮ ಹಾರಾಟ, ನಮ್ಮ ಹೋರಾಟ ಆಯಿತು. ಈ ಒಳಗಡೆ ಇರುವ ಸೂಕ್ಷ್ಮವಾದಂಥ ಇದನ್ನೇ ಸೂಕ್ಷ್ಮ ಶರೀರ ಅಂತ ಕರಿತೇವೆ. ಮನುಷ್ಯ ಸತ್ತ ಅಂತ ಹೇಳುವಾಗ ಈ ಸ್ಥೂಲ ಶರೀರವನ್ನು ಇಲ್ಲಿ ಬಿಡ್ತಾನೆ, 17 ಅವಯವಗಳಿಂದ ಕೂಡಿದಂಥ ಸೂಕ್ಷ್ಮ ಶರೀರವನ್ನು ಇಟ್ಕೊಂಡು ಪ್ರಯಾಣ ಮಾಡ್ತಾನೆ. ಎಲ್ಲಿಯವರೆಗೆ ಪ್ರಯಾಣ ಮಾಡ್ತಾನೆ ಕೇಳಿದರೆ, ಆ ಶರೀರ ಇರುವಷ್ಟು ಕಾಲವೂ ಅವನು ಸುತ್ತಾಡ್ತಾನೇ ಇರ್ತಾನೆ. ಸುತ್ತಾಡ್ತಾನೆ ಅಂದರೆ ಯಾವುದೋ ಲಾಲ್ಬಾಗು ಮತ್ತು ಯಾವುದೋ ಪಾರ್ಕಲ್ಲಿ ಸುತ್ತಾಡ್ತಾನೆ ಅಂತ ಅರ್ಥ ಅಲ್ಲ. ಬೇರೆ ಬೇರೆ ತಾಯಿಯರ ಉದರದಲ್ಲಿ ಹುಟ್ಟುತ್ತಾನೆ, ಸಾಯ್ತಾನೆ, ಹುಟ್ಟುತ್ತಾನೆ, ಸಾಯ್ತಾನೆ. ಈ ಅಂಗಿ ಕಳಚಿ ಹಾಕ್ಬೋದು ರೀ, ಅದ್ರ ಕೆಲವು ಜನರಿಗೆ ಬನಿಯನ್ ಮೇಲೆ ಜಾಸ್ತಿ ಪ್ರೀತಿ ನೋಡಿ, ಅವರು ಬನಿಯನ್ನಲ್ಲೇ ಇರ್ತಾರೆ ಯಾವಾಗಲೂ ಸಹ. ಗೆಸ್ಟಾರು ಬರಲಿ, ಇವ್ರಿಗೆ ಗೆಸ್ಟ್ ಮನೆಗಾದರೂ ಹೋಗಲಿ. ಆ ಸೂಕ್ಷ್ಮ ಶರೀರ ಯಾಕೆ ಅಂದರೆ ಅದು ಈ ಶರೀರ ಈ ಜನ್ಮಕ್ಕೆ ಸಂಬಂಧಪಟ್ಟಿದ್ದು. ಆ ಶರೀರ ಇದೆಯಲ್ಲ, ಎಷ್ಟು ಜನ್ಮಾಂತರದಿಂದ ಅಂಟ್ಕೊಂಡು ಬಂದಿದ್ದು ಗ್ರಹಚಾರ. ಹಾಗಾಗಿ ಸತ್ತ ಮೇಲೆ ಅವರಿಗೆ ಸದ್ಗತಿ ಆಗಲಿ ಅಂತ ಹೇಳ್ತೇವಲ್ಲ, ಆ ಶರೀರವನ್ನು ಇಟ್ಕೊಂಡು ಹೇಳೋದು. ಅಂದರೆ ಅವರ ಡೆಸ್ಟಿನೇಷನನ್ನು ವಿದೌಟ್ ಎನಿ ವಿಘ್ನ ಹೋಗಿ ಸೇರಲಿ ಅಂತ. ಸದ್ಗತಿ ಬೇರೆ, ಮೋಕ್ಷ ಬೇರೆ. ಸದ್ಗತಿ ಆದವರಿಗೆಲ್ಲ ಮೋಕ್ಷ ಆಗಿದೆ ಅಂತ ಅಲ್ಲ, ನೆನಪಿಟ್ಕೊಳ್ಳಿ. ಹಾಗಾಗಿ ಈ ಸ್ಥೂಲ ಶರೀರ ಇದೊಂದು ಪುರ, 17 ಅವಯವಗಳಿಂದ ಕೂಡಿದ್ದ ಇನ್ನೊಂದು ಪುರ, ಇದರ ಒಳಗಡೆಗೆ ಸೂಕ್ಷ್ಮ ಪುರ, ಇದಕ್ಕೆ ಇನ್ನೊಂದು ಸೂಕ್ಷ್ಮ ಶರೀರ, ಅದಕ್ಕಿನ್ನೊಂದು ಹೆಸರು ಲಿಂಗ ಶರೀರ ಅಂತಲೂ ಕರೀತಾರೆ. ಯಾಕೆಂದರೆ ಲೀನಂ ಅರ್ಥಂ ಗಮಯತಿ, ಇದರ ಒಳಗಡೆ ಇನ್ನೊಂದು ಚೈತನ್ಯ ಇದೆ ಅಂತ ತೋರಿಸಿಕೊಡ್ತಾ, ಆದ್ದರಿಂದ ಅದಕ್ಕೆ ಹೆಸರು ಲಿಂಗ ಶರೀರ ಅಂತ ಕರೀತಾರೆ. ಅದರ ಒಳಗೆ ಇನ್ನೊಂದುಂಟು, ದಟ್ ಈಸ್ ಕಾಲ್ಡ್ ಕಾರಣ ಶರೀರ. ಅದೇ ಅಜ್ಞಾನ. ಅದು ಕಳಚಿ ಬಿದ್ದಾಗ ಪೂರ್ತಿಯಾಗಿ ಅವನು ಪರಬ್ರಹ್ಮ ತತ್ವದಲ್ಲಿ ಲೀನನಾಗ್ತಾನೆ. ಹಾಗಾಗಿ ಈ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ, ಈ 3 ಶರೀರಗಳು ಎನ್ನುವಂಥ ಪುರದಲ್ಲಿ ಇರುವವಳಾದ್ದರಿಂದ ಪುರತ್ರಯೇ ಕ್ರೀಡತಿ ಯಶ್ಚ ಜೀವ. ಆದ್ದರಿಂದ ಜೀವನ ಹೆಸರು ತ್ರಿಪುರ. ಜೀವ ವಾಸ್ತವಿಕವಾಗಿ ಶಿವನಿಗಿಂತ ಬೇರೆ ಅಲ್ಲದೆ ಇರುವುದರಿಂದ ಶಿವನು ಜೀವನು ಒಂದೇ ಚೈತನ್ಯದ ನೆಲೆಯಲ್ಲಿ. ಆದ್ದರಿಂದ ಅವನು ತ್ರಿಪುರ, ಇವನು ತ್ರಿಪುರ. ಇಂತಹ ಜೀವರೂಪನಂಥ ಈ ತ್ರಿಪುರ ಅಂತ ಕರೆಸ್ಕೊಳ್ಳುವಂಥವನಿಗೆ, ಅಂದರೆ ಜೀವನಿಗೆ ಅಂಬಿಕಾ ತಾಯಿ. ಆದ್ದರಿಂದ ಅವಳ ಹೆಸರು ತ್ರಿಪುರಾಂಬಿಕಾ. ಈಗ ನಾವು ಒಪ್ಕೊಳ್ಳೇಬೇಕು, ನಮ್ಮ ತಾಯಿ, ಜನ್ಮ ಕೊಟ್ಟ ತಾಯಿ, ಅವಳಿಗಿಂತ ಹೆಚ್ಚು ಮಿಗಿಲಾದಂಥ ತಾಯಿ ಇವಳು ತ್ರಿಪುರಾಂಬಿಕಾ. ಹಾಗಾಗಿ ಪ್ರತಿಯೊಬ್ಬ ಜೀವರ ತಾಯಿ, ಆದ್ದರಿಂದ ಅವಳ ಹೆಸರು ತ್ರಿಪುರಾಂಬಿಕಾ ಅಂತ. ಇದನ್ನು ಉಪನಿಷತ್ ಹೇಳುತ್ತೆ, ಯಥಾಗ್ನೇ ಕ್ಷುದ್ರಾ ವಿಸ್ಫುಲಿಂಗಾ ವಿಚ್ಚರಂತಿ. ಈ ಜೀವ ಹೇಗೆ ಅಂತಂದರೆ, ಈ ಗ್ಯಾಸ್ ಸ್ಟವ್ ಬಿಟ್ಟುಬಿಡಿ, ಅದಲ್ಲ, ಕಟ್ಟಿಗೆಯನ್ನು ಹಾಕಿ ಉರಿಸಿದಾಗ ಚಟ 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 ಅಂತ ಕಿಡಿಗಳು ಸಿಡಿದು ಬಿಡ್ತವೆ, ಅಗ್ನಿ ಕಣಗಳು, ಸ್ಪಾರ್ಕ್ ಅಂತ ಹೇಳ್ತಾವಲ್ಲ, ಎಷ್ಟೊಂದು ಕಿಡಿಗಳು ಎಲ್ಲಿಂದ ಸಿಡಿದು ಬಂದು ಮತ್ತು ನಾನು ನೋಡಿ ಅಲ್ಲೇ ಹೋಗಿ ಬಿದ್ದೋಗ್ತವೆ ಅವು. ಯಾಕೆಂದರೆ ಅದು ಗೊತ್ತು ನನ್ನ ಮೂಲ ಅದೇನೆ ಅಂತ. ಹಾಗೆ ನಮ್ಮ ಮೂಲ ಯಾವುದೋ ಅಲ್ಲಿಗೆ ನಾವು ಹೋಗಿ ಸೇರಬೇಕಾದವರು. ಹಾಗೆ ಈ ಜೀವ ಪ್ರತಿಯೊಂದು ದೇಹ ಬೇರೆಯಾದಾಗ ಅಂತಃಕರಣ ಬೇರೆ ಆಗುತ್ತೆ. ಅಂತಃಕರಣದಲ್ಲಿ ಪ್ರತಿಫಲಿತವಾದ ಚೈತನ್ಯವೇ ಜೀವ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ದೇಹ ಭೇದಾತ್ ಅಂತಃಕರಣ ಭೇದಾತ್, ಈ ಉಪಾಧಿಯಿಂದಾಗಿ ಬೇರೆ 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 ಆಗಿ ಕಾಣ್ತಾನೆ. ಎಲ್ಲ ಅಗ್ನಿಕಣಗಳು ಅಗ್ನಿಯನ್ನು ಬಿಟ್ಟು ಬೇರೆ ಇಲ್ಲ, ಆದರೆ ಒಂದೊಂದು ಕಿಡಿಯೂ ಸಹ ಬೇರೆ ಬೇರೆಯಾಗಿ ಕಾಣುತ್ತೆ. ಹಾಗೆ ಇಂತಹ ಆ ಜೀವನಿಗೆ ಅವಳು ಅಂಬಿಕಾ, ಅಂಬಾ ತಾಯಿ, ಆದ್ದರಿಂದ ಅವಳ ಹೆಸರು ತ್ರಿಪುರಾಂಬಿಕಾ. ಇದು ಇನ್ನೊಂದು ಅರ್ಥ. ಮತ್ತೆ ತ್ರಿಪುರಾಂಬಿಕಾ ಅಂದರೆ ವಾಮಾದೀನಾಂ ಪುರಾಣಾಂತು ಜನನಿ ತ್ರಿಪುರಾಂಬಿಕಾ. ಇಲ್ಲಿ ವಾಮ ಅನ್ನೋದಕ್ಕೆ ಅರ್ಥ ಶಿವ ಅಂತ ಅರ್ಥ. ವಾಮದೇವ ಅಂತ ಕರಿತೇವಲ್ಲ ಅಲ್ವಾ.
ಆದಿ ಶಬ್ದದಿಂದ ಬ್ರಹ್ಮ ವಿಷ್ಣುವನ್ನು ತಗೊಳ್ಬೇಕು. ನಾನು ಹೇಳಿದ್ದೇನೆ, ಅದೇ ಅರ್ಥ. ಬ್ರಹ್ಮ ವಿಷ್ಣು ಮಹೇಶ್ವರರ ತಾಯಿ ಆದ್ದರಿಂದಲೂ ಸಹ ಅವಳು ತ್ರಿಪುರಾಂಬಿಕಾ ಅಂತ ಈ ನಾಮದ ಇನ್ನೊಂದು ವಿವರಣೆ. ಇಷ್ಟು ಹಿನ್ನೆಲೆಯಲ್ಲಿ ತ್ರಿಪುರಾಂಬಿಕಾ ಎನ್ನುವಂತಹ ಈ ಅಷ್ಟಮ ಚಕ್ರಾಭಿಮಾನಿನಿ ಅಂತ ನಾನು ಏನು ಮೊದಲು ವಿವರಣೆ ಕೊಟ್ಟನಲ್ಲ, ಈ ವಿವರಣೆಯೊಂದಿಗೆ ಮತ್ತು ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. 977 ದಶಮುದ್ರಾ ಸಮಾರಾಧ್ಯ ಅಂತ. ದಶಮುದ್ರಾ ಸಮಾರಾಧ್ಯ, 10 ಮುದ್ರೆಗಳಿಂದ ಆರಾಧಿಸಲ್ಪಡುವವಳು ಅಂತ ಇದರ ಶಬ್ದಶಃ ಅರ್ಥ. ಆ 10 ಮುದ್ರೆಗಳು ಯಾವುದು ಅಂತಂದರೆ, ಶ್ರೀವಿದ್ಯಾ ಉಪಾಸಕರು ಪೂಜೆಯಲ್ಲಿ ಬಳಸುವಂಥ ಮುದ್ರೆಗಳು, ಪೂಜಾ ಕಾಲದಲ್ಲಿ ಮಾಡುವಂಥ ಹಸ್ತ ಮತ್ತು ಅಂಗುಲಿಗಳ, ಹಸ್ತ ಅಂದರೆ ಇದು ಹಸ್ತ ಇಲ್ಲಿವರೆಗೂ ಬರುತ್ತೆ ಕೆಲವು ಸಲ, ಅಂದರೆ ಆ ಸಂದರ್ಭದಲ್ಲಿ ಅಂಗುಲಿಗಳು, ಬೆರಳುಗಳು, ಇವುಗಳ ಮೂಲಕ ನಾವು ಮಾಡುವಂಥ ವಿನ್ಯಾಸಕ್ಕೆ ಮುದ್ರಾ ಅಂತ ಹೆಸರು. ಆ ಮುದ್ರಾ ವಿನ್ಯಾಸ ಎನ್ನುವಂಥದ್ದು ದೇವಿಗೆ ಮುದವನ್ನು ನೀಡುವುದರಿಂದ ಅದಕ್ಕೆ ಮುದ್ರಾ ಅಂತ ಹೆಸರು. ಮುದಂ ರಾತಿ ದದಾತಿ, ಮುದ ಅಂದರೆ ಸಂತೋಷ, ರಾತಿ ಅಂದರೆ ಕೊಡುತ್ತದೆ ಅಂತ ಈ ಮುದ್ರೆಯ ವಿನ್ಯಾಸ. ಹಾಗಾಗಿ ಅದರ ಹೆಸರು ಮುದ್ರಾ ಅಂತ. ಕೇವಲ ಶ್ರೀವಿದ್ಯಾ ಪೂಜೆಯಲ್ಲಿ ಅಷ್ಟೇ ಅಲ್ಲ, ಪ್ರತಿದಿನವೂ ನಾವು ಪೂಜೆಯಲ್ಲಿ ಇದನ್ನೆಲ್ಲ ತೋರಿಸ್ಬೇಕು. ಏಕೆಂದರೆ ಅದು ಒಂದು ಸೇವೆ. ಅದನ್ನು ನೋಡಿದಾಗ ಆರಾಧ್ಯ ದೇವತೆಗೆ ಸಂತೋಷ ಆಗುತ್ತಂತೆ. ನಾವು ಪೂಜೆ ಮಾಡುವ ಉದ್ದೇಶ ಏನು ಹೇಳಿ? ಆ ದೇವತೆ ಸಂತೋಷ ಪಡಲಿ ಅಂತ ತಾನೇ ಅಂತ. ಈ ಉದಾಹರಣೆಗೆ ನೋಡಿ, ಚಕ್ರ ಮುದ್ರೆ ಅಂದರು, ಇಟ್ಸ್ ಸಾಲ್, ಒಂದು ರೌಂಡ್, ಗೊತ್ತಾಗುತ್ತೆ ಅಲ್ವಾ? ಹೀಗಿದೆ ಚಕ್ರ ಮುದ್ರೆ. ದಿಸ್ ಇಸ್ ಕಾಲ್ಡ್ ಸುರಭಿ ಮುದ್ರೆ. ಸುರಭಿ ಅಂದರೆ ಹಸು. ಇದು ಹೀಗಿಟ್ಟರೆ ಗೊತ್ತಾಗಲ್ಲ, ಹೀಗಿಟ್ಟರೆ ಗೊತ್ತಾಗ್ತದೆ. ಅಡರ್, ಕೆಚ್ಚಲು, ಆ ಸ್ತನ್ಯ ಇರುತ್ತಲ್ಲ, ಯಾಕೆ. ಮತ್ತು ಶಂಖ ಮುದ್ರೆ ಹೀಗೆ. ಮತ್ತೆ ಪುನಃ ದಿಸ್ ಇಸ್ ಕಾಲ್ಡ್ ಗರುಡ ಮುದ್ರೆ. ಹೀಗೆ ಈ ಎಲ್ಲ ಮುದ್ರೆಗಳನ್ನು ಪೂಜೆಯಲ್ಲಿ ನಾವು ತೋರಿಸಬೇಕಾಗತ್ತೆ. ಒಂದೊಂದು ದೇವತೆಗೆ ಒಂದೊಂದು ರೀತಿಯ ಮುದ್ರೆ. ಹಾಗೆಯೇ ಶ್ರೀವಿದ್ಯೆಯ ಪೂಜೆಯಲ್ಲಿ ಉಪಯೋಗಿಸುವಂತಹ ಮುದ್ರೆಗಳನ್ನು ಕುರಿತು ಹೇಳುವಂಥ ನಾಮ. ಈ ಮುದ್ರೆಗಳಿಂದ ಆರಾಧಿತಳಾಗುವವಳಾದ್ದರಿಂದ ಅವಳ ಹೆಸರು ದಶಮುದ್ರಾ ಅಂತ. 10 ಪ್ರಧಾನವಾದಂಥ ಮುದ್ರೆಗಳು. ಈಗ ತೋರಿಸಿದ 4 ಮುದ್ರೆಯನ್ನು, ಹಾಗೆ ಈ ಮುದ್ರೆಗಳನ್ನು ನೀವು ತೋರಿಸಿ ಅಂತ ನನ್ನ ಹತ್ರ ಕೇಳಬಾರದು. ಅದನ್ನು ಕೇಳಬಾರ್ದು ಅಂತಲೇ ಇದಿಷ್ಟು ಮುದ್ರೆ ನಿಮಗೆ ತೋರಿಸಿದ್ದೇನೆ ಅಷ್ಟೇ. ಹಾಗಿದ್ರೆ ಆ ಮುದ್ರೆಗಳು ಯಾವುದು? 10 ಹೆಸರನ್ನು ಮಾತ್ರ ಹೇಳ್ತೇನೆ. ಸಂಕ್ಷೋಭಣಾದಿ ತ್ರಿಖಂಡಾಂತ ದಶಮುದ್ರಾ ತಾಭಿ ಕರಣಭೂತಾಭಿ ಸಮ್ಯಕ್ ನಿತ್ಯಾಹೃದಯ ಉಕ್ತ ವಾಸನಾ ಗುಣ್ಯೇನ ಆರಾಧ್ಯ. ಅಂದರೆ ಈ ಸಂಕ್ಷೋಭಣ ಮುದ್ರೆಯಿಂದ ಆರಂಭಗೊಂಡು ತ್ರಿಖಂಡ ಎನ್ನುವಂಥ ಅಂತಿಮವಾದಂಥ ಮುದ್ರೆ, 10ನೆಯ ಮುದ್ರೆ ಅದು. ಆ 10 ಮುದ್ರೆಗಳಿಂದ ಆಕೆ ಆರಾಧ್ಯಳಾದವಳು ಅನ್ನುವಂಥದ್ದು ಈ ಅದೇ 10 ದಶ ಮುದ್ರೆಗಳಿಂದ ಆರಾಧಿತಳಾದ್ದರಿಂದ ಅವಳ ಹೆಸರು ದಶಮುದ್ರಾ ಸಮಾರಾಧ್ಯ. ಹೆಸರನ್ನು ಹೇಳ್ತೇನೆ. ಮೊದಲನೇದು ಸಂಕ್ಷೋಭಣ ಮುದ್ರೆ, ಎರಡನೆಯದು ಸರ್ವವಿದ್ರಾವಿಣಿ ಅಂತ ಆ ಮುದ್ರೆಯ ಹೆಸರು, ಮೂರನೆಯದು ಸರ್ವ ಆಕರ್ಷಿಣೀ ಮುದ್ರೆ. ಇದೆಲ್ಲ ಶ್ರೀವಿದ್ಯೆಯ ಪೂಜೆಯಲ್ಲಿ ವಿನಿಯೋಗ ಆಗುವಂಥ ಮುದ್ರೆಗಳು. ನಾಲ್ಕನೆಯದು ಸರ್ವವಶಂಕರಿ, ಸರ್ವವಶಂಕರಿ. ಐದನೆಯದು ಸರ್ವೋನ್ಮಾದಿನಿ ಅಂತ. ಆರನೆಯದು ಸರ್ವಮಹಾಂಕುಶ ಅಂತ. ಏಳನೆಯದು ಖೇಚರಿ. ಇಲ್ಲಿಗೆ ಸಂಬಂಧಪಟ್ಟಂಥ ಒಂದು ಮುದ್ರೆ ಅದು. ಹಿಂದೆ ಬಂದಿತ್ತು, ಅದು 2-3 ಸಲ ಆ ವಿಚಾರವನ್ನು ಹೇಳಿದ್ದೇನೆ, ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಮತ್ತು 8ನೆಯದು ಸರ್ವಬೀಜ ಮುದ್ರಾ, 9ನೆಯದು ಯೋನಿ ಮುದ್ರಾ, 10ನೆಯದು ತ್ರಿಖಂಡಾ ಮುದ್ರಾ ಅಂತ. ಹೀಗೆ ಈ 10 ಮುದ್ರೆಗಳು, ಇವೇ ದಶ ಮುದ್ರೆಗಳು. ಇವಳಿಂದ ಆರಾಧಿತಳಾದ್ದರಿಂದ
ದೇವಿಯ ಹೆಸರು ದಶಮುದ್ರಾ ಸಮಾರಾಧ್ಯ ಅಂತ ಆಗಿದೆ. ಇಷ್ಟು ಈ ನಾಮದ ಅರ್ಥ. ಇದರೊಳಗೆ ವಿಶೇಷವಾದಂತಹ ಇನ್ನು ನಾವು ಹೇಳಬೇಕಾದಂಥ ಅಂಶ ಅಷ್ಟಾಗಿಲ್ಲ. ಯಾಕೆಂದರೆ ಮುದ್ರೆ ಇದು ಇಲ್ಲಿ ಏನಪ್ಪ ಅನ್ನೋದನ್ನು ನೋಡೋಣ. ಹಾಗಿದ್ರೆ ಈ ಜ್ಞಾನವನ್ನು ಮುದ್ರೆಯ ಮೂಲಕವೂ ತೋರಿಸೋದಕ್ಕಾಗತ್ತಾ ಅನ್ನೋದೊಂದು ಪ್ರಶ್ನೆ. ಆ ಪ್ರಶ್ನೆ ಇವತ್ತು ತಲೆಯಲ್ಲಿ ಇಟ್ಕೊಂಡು ಹೋಗಿ, ಸಾಧ್ಯ ಆದರೆ ಅದನ್ನು ಓಡಾಡಿಸ್ತಾ ಇರಿ ನಾಳೆ ಬರೋ ತನಕ. ಉತ್ತರ ಸಿಕ್ಕಿದ್ದು ಸರಿ, ಆದರೆ ನಾಳೆ ಬಂದ ಮೇಲೆ ನೋಡೋಣ ಆ ಜ್ಞಾನ ಮುದ್ರಾ ಅದು ಸ್ವರೂಪ ಏನು, ಏನೇನು ಹೆಸರುಗಳು ಉಂಟು ಅಂತ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.